ಮದುವೆಯಾದ 2 ವರ್ಷಕ್ಕೆ ಗೃಹಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ದಾವಣಗೆರೆಯ ಅಂಚೆ ಇಲಾಖೆ ವಸತಿ ಗೃಹದಲ್ಲಿ ಗೃಹಿಣಿ ಸಾವನ್ನಪ್ಪಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮಂಡಲೂರು ಗ್ರಾಮದ ಕಾವ್ಯ ಈ ರೀತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂತಹ ಮಹಿಳೆ. ಹೊದಿಗೆರೆ ನಿವಾಸಿ ಮನು ಜೊತೆ ಕಾವ್ಯ ಮದುವೆಯಾಗಿತ್ತು. ಮದುವೆಯ ಬಳಿಕ ಬೇರೆ ಯುವತಿ ಜೊತೆ ಆತನಿಗೆ ಅಕ್ರಮ ಸಂಬಂಧ ಇರುವಂತಹ ಆರೋಪವನ್ನ ಆಕೆಯ ಕುಟುಂಬಸ್ಥರು ಮಾಡ್ತಿದ್ದಾರೆ. ಈಗ ಪತಿಯೇ ಕೊಲೆಗೈದಿದ್ದಾನೆ ಅಂತ ಹೇಳಿ ಕಾವ್ಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ದಾವಣಗೆರೆ ಮಹಿಳಾ ಠಾಣೆಗೆ ಈ ಬಗ್ಗೆ ಕಾವ್ಯ ಪೋಷಕರು ದೂರು ಕೂಡ ನೀಡಿದ್ದಾರೆ. ಅಲ್ಲದೆ ಪೊಲೀಸರು ಸರಿಯಾಗಿ ತನಿಖೆ ನಡೆಸ್ತಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ಸಂಭ್ರಮದಿಂದ ಸಪ್ತಪದಿಯನ್ನ ತುಳಿದಿದ್ದಂತಹ ಜೋಡಿ ಇದು. ಅದ್ಧೂರಿಯಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ಕೊಂಡಿದ್ರು, ಫೋಟೋಗಳನ್ನ ತೆಗೆಸ್ಕೊಂಡಿದ್ರು. ಆದ್ರೆ ಮದುವೆಯಾಗಿ 2 ವರ್ಷಕ್ಕೆ ಕಾವ್ಯ ಸಾವನ್ನಪ್ಪಿದ್ದಾಳೆ. ಆಕೆಯ ಸಾವು ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದ್ದು ಕಾವ್ಯ ಪೋಷಕರು ಪತಿಯೇ ಕೊಲೆ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ. ಮನೆಯವರ ಒಪ್ಪಿಗೆಯ ಮೇರೆಗೆ ಅದ್ಧೂರಿಯಾಗಿ ಮದುವೆಯಾಗಿತ್ತು ಈ ಜೋಡಿ. ಚೆನ್ನಾಗೂ ಬಾಳ್ತಾ ಇದ್ರು. ಆದ್ರೆ ಈಗ ಏಕಾಏಕಿ ಕಾವ್ಯ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವುದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಆಕೆ ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಆಕೆಯನ್ನ ಕೊಲೆ ಮಾಡ್ಲಾಯ್ತಾ? ಇದು ಕಾಡ್ತಾ ಇರುವಂತಹ ಪ್ರಶ್ನೆ. ಕಾವ್ಯ ಕುಟುಂಬಸ್ಥರು ಕಾವ್ಯಾಳನ್ನ ಕೊಲೆ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ. ಪತಿ ಮನುವೆ ಆಕೆಯ ಹತ್ಯೆಯನ್ನ ಮಾಡಿದ್ದಾನೆ ಅಂತ ಹೇಳಿ ಆರೋಪಿಸ್ತಿದ್ದಾರೆ. ಅದಕ್ಕೆ ಅವ್ರು ಕೊಡ್ತಾ ಇರುವಂತಹ ಕಾರಣ, ಕಾವ್ಯಾಳ ಪತಿ ಮನುಗೆ ಅಕ್ರಮ ಸಂಬಂಧ ಇತ್ತು. ಆ ಕಾರಣಕ್ಕಾಗಿ ತನ್ನ ಪತ್ನಿಗೆ ಆತ ಕಿರುಕುಳವನ್ನ ಕೊಡ್ತಾ ಇದ್ದ. ವರದಕ್ಷಿಣೆ ಕಿರುಕುಳವನ್ನು ಆತ ನೀಡ್ತಾ ಇದ್ದ. ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ, ತನ್ನ ಪತಿ ಹೊಂದಿದ್ದಂತಹ ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಕಾವ್ಯ ದಾಖಲೆಯನ್ನ ಕೂಡ ಸಂಗ್ರಹಿಸಿದ್ಲು. ಅನ್ಯ ಯುವತಿಯ ಜೊತೆ ನಡೆಸಿದ್ದಂತಹ ಸಂದೇಶಗಳ ಸ್ಕ್ರೀನ್ ಶಾಟ್ಗಳು ಕೂಡ ನಮ್ಮ ಜೊತೆ ಇವೆ. ಅವೆಲ್ಲವನ್ನ ಕಾವ್ಯ ಪೆನ್ ಡ್ರೈವ್ ಒಂದರಲ್ಲಿ ಸಂಗ್ರಹಿಸಿಟ್ಟಿದ್ಲು. ಆ ಪೆನ್ ಡ್ರೈವ್ ಅನ್ನ ತವರಿನಲ್ಲಿ ತನ್ನ ತಮ್ಮನ ಬ್ಯಾಗ್ನಲ್ಲಿ ಕಾವ್ಯ ಇಟ್ಟಿದ್ಲಂತೆ. ತವರು ಮನೆಯಿಂದ ವರದಕ್ಷಿಣೆ ತರುವಂತೆ ಪತಿ ಮನು ಕಿರುಕುಳವನ್ನ ಕೊಡ್ತಿದ್ದ ಅನ್ನುವಂಥ ಆರೋಪ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, 2 ವರ್ಷಗಳ ಹಿಂದೆ ಅದ್ದೂರಿ ಮದುವೆ, ಇಬ್ಬರಿಗೂ ಕೂಡ ಒಪ್ಪಿಗೆ ಇತ್ತು. ಬಹಳ ಖುಷಿಯಿಂದ ಮದುವೆ ಕಾಲಿಟ್ಟಿದ್ದಾರೆ ಅನ್ನೋದಕ್ಕೆ ಪ್ರೀ ವೆಡ್ಡಿಂಗ್ ವಿಡಿಯೋ, ಆ ಪ್ರೀ ವೆಡ್ಡಿಂಗ್ ಶೂಟ್ ನ ವಿಡಿಯೋ ಸಾಕ್ಷಿಯನ್ನ ನೀಡ್ತಾ ಇದೆ. ಬಟ್ 2 ವರ್ಷಗಳಲ್ಲಿ ಏನಾಯ್ತು? ಏನಿದು ಅಕ್ರಮ ಸಂಬಂಧದ ಆರೋಪ? ಜೊತೆಗೆ ಕಾವ್ಯ ಮೃತದೇಹ ಪತ್ತೆಯಾಗಿದ್ದು ಯಾವ ಸ್ಥಿತಿಯಲ್ಲಿ? ಏನ್ ಮಾಹಿತಿ ಸಿಗ್ತಾ ಇದೆ? ಮೊನ್ನೆ ಮಂತ್ರಾಲಯ ಕರ್ದಿಸ್ ಅವ್ರನ್ನ, ಅವ್ರ ಅತ್ತೆ ಮಾವ ಇಲ್ಲಿಗೆ ಬಂದದ್ರು ಊರಿಗೆ. ನಾ ಮಂತ್ರಾಲಯಕ್ಕೆ ಹೋಗಕ್ಕು ಅಂತ ಇಟ್ಕೊಂಡಿದ್ವಿ, ಕರ್ಕೊಂಬಂದು ಅವ್ರ ತಮ್ಮ ಬಂದ ದೂರ್ಲಿಂದ ಅಂತ. ಅವ್ರ ಅತ್ತೆ ಮಾವನು ಊಟಕ್ಕೆ ಕರ್ದಿದ್ಸ. ಊಟಕ್ಕೆ ಕರ್ದಿದ್ರು. ಬಂದ್ರ ಅಮ್ಮ ಮಂತ್ರಾಲಯಕ್ಕೆ ಹೋಗೋ ತನಕ ನಂಗೆ ಕಳ್ಸಲ್ಲ ಅಂದಕ್ಕೆ, ಇಲ್ಲಮ್ಮ ನಾವು ತಿರುಚಿಗೆ ಹೋಗೋದೇನೋ ಮಾತಾಡಕ್ಕು, ಮಾತಾಡಿ ಹಂಗ ಕಳಿಸ್ತೀವಮ್ಮ ಅಂತ ಊರಿಗೆ ಕರ್ಕೊಂಡ್ ಹೋದ್ರು ಸ. ಊರಿಗೆ ಕರ್ಕೊಂಡೋಗಿ ಫೋನ್ ಮಾಡಮ್ಮ ಅಂತ ಹೇಳಿದ್ಲು ಕವ್ಯ. ಅವ್ರ ಅಮ್ಮಗ, ಅಮ್ಮರಿ ಫೋನ್ ಮಾಡಮ್ಮ ಯಾವ ಮಾತು ಹೇಳ್ತಾರೆ ಅಂತ ಹೇಳಿದ್ಲು ನನ್ನ ಮಗಳು. ನಾನು ಅದಕ್ಕೆ ಅವ್ರ ಅಮ್ಮ ಫೋನ್ ಮಾಡಿದೆ, ಶಾಂತಮ್ಮ ಹಿಂಗೆ ಮಂತ್ರಾಲಯಕ್ಕೆ ಹೋಗಕ್ಕಲ್ಲ ಹೆಂಗ್ ಮಾಡಕ್ಕು ಅಂತ ನಾನು ಕೇಳಿದೆ. ಹ್ಞೂನಮ್ಮ ನಾನು ಬರ್ತೀನಿ ಹೋಗೋಣ ಅಂತ ಹೇಳಿದ್ರು. ಹೋಗೋಣ ಅಂತ ಹೇಳಿ ತಿರುಗಿ ನನ್ನ ಮಗಳಿಗೆ ಫೋನ್ ಮಾಡಿದಾರೆ. ಯಾವ ಗಾಡಿ ಮಾಡಿದಾರೆ ಏನು ಅಂತ ಎಲ್ಲ ಕೇಳಿದಾರೆ. ಅಮ್ಮ ನನಗೆ ಗೊತ್ತಿಲ್ಲ, ನನ್ನ ತಮ್ಮಗ್ ಗೊತ್ತು ಅಂತ ಕೇಳಿದಾಳೆ. ಏನೇನು ಯಾವ ಗಾಡಿ ಅಂತದು ಅಂತ. 7 ಸೀಟಿಂಗ್ ಗಾಡಿ ಅಂತ ಹೇಳಿದ್ಲಂತೆ. ಆ 7 ಸೀಟಿಂಗ್ ಗಾಡಿ ಅಂದಕ್ಕೆ ನೀವು 7 ಜನ 8 ಜನ ಹೊಂಟಿದ್ರಿ, 7 ಸೀಟಿಂಗ್ ಗಾಡಿ ಹೆಂಗ್ ಮಾಡಿದಾರೆ, ಅದ್ ಹೆಂಗ್ ಬರ್ತದೆ ಹಂಗೆ ಹಿಂಗೆ ಅಂತ ಏನೇನೋ ಅಂದಳ ರತ್ತಿ. ಸಣ್ಣ ಗಾಡಿ ಹಂಗೆ ಹಿಂಗೆ ಅಂತ. ಅಲ್ಲಮ್ಮ ನನಗೆ ಗೊತ್ತಿಲ್ಲ, ಇಂಥದ್ ಮಾಡಿದಾನೆ, ಹೋಗಂ ಬರ್ರಿ ಅಂತ ಅಂದ. ಇಲ್ಲ ಮತ್ ನನಗೆ ಫೋನ್ ಮಾಡಿದಾರೆ. ನನಗೆ ಫೋನ್ ಮಾಡಿ, ಅಮ್ಮ ಹೋಗನ್ ಬಾರಮ್ಮ ಅನ್ನೋದ್ಕಿಲ್ಲವ, ನಿನ್ ಮಗಳು ಏನೇನು ಹೇಳಿದ್ಲು, ನೀವೇ ಹೋಗ್ಬರ್ರಿ ಅಂತ ಹೇಳ್ತ ನನಗೆ. ಕವಣ್ಣ ಏನಮ್ಮ ನಿಮ್ಮ ಅತ್ತಿಗೆ ಹಿಂಗಂದಿ ಅಂತ. ಅಮ್ಮ ನಾನು ಏನು ಅಂದಿಲ್ಲ, ಮನು ಹೇಳಿದ್ದು ಅಷ್ಟೇ ನಾನು ಹೇಳಿದ್ನಮ್ಮ ಅಂತ ಹೇಳಿದ್ಲು. ಅಲ್ಲಿಗಿಂದ ಆಕೆ ಹೆಂಗಂತ ಹೇಳಿದ್ಮೇಲೆ ನಾನು ಕರೀತಾಳೆ ಅಂತ ಸ್ವಿಚ್ ಆಫ್ ಮಾಡ್ಕೊಂಡ್ಲತ್ತೆ ಅವ್ರ ಅತ್ತಿ. ಸ್ವಿಚ್ ಆಫ್ ಮಾಡ್ಕೊಂಡು ಸಾಯಂಕಾಲ 5:30 6 ಗಂಟೆ ತಕ ಮಾಡಿದ್ರೆ ಫೋನ್ ಎತ್ತಲಿಲ್ಲ. ತಿರುಗಿ ಅವ್ರ ಅಪ್ಪಾಜಿ ಮಾಡಿದಾರೆ. ಅಪ್ಪಾಜಿಗೆ ಒಂದು 3-4 ಪಟ್ಟು ಮಾಡಿದಾರೆ. ಅಪ್ಪಾಜಿ ಎತ್ತಲಿಲ್ಲ ಸ. ಅವ್ರ ಎತ್ತಲಕ್ಕೆ ಅವ್ರ ಅಕ್ಕ ಮಾಡಿದೆ. ಉಷಾ ಏನಮ್ಮ ಹಿಂಗೆ ಮಂತ್ರಾಲಯ ಕೊಂಟತೆ ನಿಮ್ಮ ಅಮ್ಮಿನೂ ಬಂದಿಲ್ಲಲ್ಲಮ್ಮ ಅಂಟಿ. ನನಗೆ ಏನು ಗೊತ್ತಿಲ್ಲ, ಅಮ್ಮ ಅಪ್ಪಾಜಿ ಹೊಲ್ಕ್ ಹೋಗಿದಾರೆ, ಬಂದ್ಮೇಲೆ ಫೋನ್ ಮಾಡ್ತೀನಿ, ಶಾಂತಮ್ಗೆ ಹೇಳ್ತೀನಿ, ಕಾವಿಗೆ ಹೇಳ್ತೀನಿ, ಕರ್ಕೊಂಡ್ ಹೋಗ ಅಂಟಿ ಅಂತ ಹೇಳಿದ್ಲು. ಮತ್ ನಾನು ನನ್ನ ಮಗಳಿಗೆ ಫೋನ್ ಮಾಡಿದೆ. ಕಾವ್ಯ ನಿಮ್ ಉಷಾಕ್ ಹಿಂಗಂತೂ ನೋಡಮ್ಮ ಬಾರಮ್ಮ, ಮತ್ತೆ ಅಮ್ಮ ಅವ್ರು ಎಲ್ಗ ಹೋಗಿದಾರೆ, ಡ್ಯೂಟಿಗೆ ಹೋಗಿದಾರೆ, ಡ್ಯೂಟಿಯಿಂದ ಬಂದ್ಮೇಲೆ ನಾನು ಹೇಳ್ತೀನಿ. ಅಷ್ಟೊತ್ತಿಗೆ ಅವ್ರ ಅಮ್ಮ ತೀಟೆ ಏನೇನ್ ಮಾಡಿದ್ಲ ಮಗ ಗೊತ್ತಿಲ್ಲ. ಅವ್ನ ಆಫೀಸಿಂದ ಬಂದಂತ ಸರ್. ಆಫೀಸಿನಿಂದ ಬಂದು ರೀ ಹೋಗೋಣ ಹಂಗ ಅಂದ್ರಂತ ಉಷಾಕ. ಏನು ಮಾತಾಡ್ದಂಗ ಸಿಟ್ ಮಾಡ್ಕೊಂಡ್ ಒಳಕ್ ಹೋಯ್ದಂತೆ. ಸಾಯಂಕಾಲ ಎದ್ನಂತೆ, ಮಲ್ಕೊಂಡಂತೆ. ಮಕ್ಕಂದ್ ಎದ್ದು ಫೋನ್ ನೋಡಿ ಇಷ್ಟೊತ್ತಾದ್ರೂ ಎಬ್ಬಿಸಿಲ್ಲೇ ನಾನು ಎಲ್ಲ ಇದಕ್ ಹೋಗಕ್ಕಂತ ಓದ್ನಂತೆ. ಫೋನ್ ಎಲ್ಲ ಕನ್ನಡಕಂತಿ, ಅದ್ ಕನ್ನಡಕನಂತ ಹೇಳಿದ ನಾನು. ಕನ್ನಡಕ ಇಸ್ಕೊಂಬರಕ್ ಹೋಗ್ರೆ ಈಕಿ ನಾನು ಬರ್ತೀನಿ ಬಟ್ಟೆ ತರಕು ಅಂತ ಆಕಿ ಐಡಿಯಾ ಮಾಡ್ಕೊಂಡು ನಾನು ಬರ್ತೀನಿ ನಡಿ ಅಂದ. ಅವಾಗ ಏನೋ ಮಾಡಿದೆ, ನಾನು
ಹೊಡೆದು ಕಾಡಿಗೆ ಹೋಗಿದಾನ. ಅವಾಗ ನಾ ಫೋನ್ ಮಾಡಿದಾಗ ಅಮ್ಮ ಇಲ್ಲ ಆ ಹುಡುಗಿ ಕೂಟೆ ಮಾತಾಡ್ಕೊಂತ ಹೋದ, ಬರ್ತಾನಮ್ಮ ಹುಡುಗಿ ಕೂಟಕ್ಕೆ ಫೋನ್ನೇ ಮಾತಾಡ್ಕೊಂತ ಹೋಗಿದಾಗ ನನ್ ಮಗಳಿಗೆ ಸಮಸ್ಯೆ ಮಾಡ್ಕೊಂಡು ಅತ್ಲಿಂದ ಬಂದ್ ಏನ್ ಮಾಡಿದಾನೆ ಅಂತ ಗೊತ್ತಿಲ್ಲ ಸರ್. ನೋಡಿದ್ರೆ ಮನೆ ಅಲ್ಲೇ ಇನ್ನೊಂದ್ ಸ್ವಲ್ಪ ಹೊತ್ತಿಗೆಲ್ಲ ಫೋನ್ ಮಾಡಿದಾನೆ. ಅಯ್ಯೋ ಈಕೆ ಏನೋ ಮಾಡ್ಕೊಂಡ ತೆಲ್ ಸುತ್ತ ಬಂದ್ ಬಿದ್ದದಾಳೆ, ಬಾರಮ್ಮನು ಬಾರ ಅಂತ ಫೋನ್ ಮಾಡಿದ್ವಿ. ಫೋನ್ ಮಾಡಿದ್ಮೇಲೆ ನಾವು ಹೋದಾಗ ಮೇಲೆ ಇಟ್ಕೊಂಡ್ ನಾನು ಹೇಳಿದೀನಿ, ಹೋಗಲೇ ನಿನ್ ಗಂಡ್ಸಲ್ಲ ಕರ್ಕೊಂಬ ಹೆಗ್ಲ ಮೇಲೆ ಹಾಕ್ಯಂಡ್ ಹೊತ್ಕೊಂಡ್ ಹೋಗಲೇ ನನ್ ಮಗಳ ಆಸ್ಪತ್ರೆಗೆ ಅಂತ ಹೇಳಿದ್ವಿ ಸರ್. ನಾನು ತೆಲ್ ಸುತ್ತ ಬಿದ್ದತಿ ಅನ್ನೋದಕ್ಕೆ ನಾವು ಹೋಗಿ ಮಂತ್ಯಕ್ ಹೋದಾಗ ಬಗಲಾಗ ಹೆಂಗ್ ಬಾಚ್ಕೊಂಡ್ ಬಂದ ಸರ್. ಅಲ್ಲೇ ತನಕಲ್ಲಿ ಯಾರಿಗೂ ಹೇಳಿಲ್ಲ, ಯಾರನ್ನ ಕರ್ಕೊಂಡ್ ಬಂದಲ್ಲ ಸರ್ ಅವನು. ಕ್ವಾರ್ಟರ್ಸ್ನಾಗ ಸರ್ ಇಬ್ರೇ ಇದ್ರು. ಅವ ಅಪ್ಪ ಇಲ್ಲ ಅವ್ರ ಇಬ್ರೇ ಇದ್ರು. ಊರಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತಲ್ಲ ಮೋಸ ಮಾಡಿದಾರೆ ಸರ್ ನಮಗೆ. ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ಅದ್ರಾಗೆ RS ಇದ್ರಾಗೆ ಪೋಸ್ಟ್ ಆಫೀಸ್ ಅಂತಿ, ಅದನ್ನ ಪೋಸ್ಟ್ ಆಫೀಸ್ ಕೆಲಸ ಕ್ವಾರ್ಟರ್ಸ್ ಕೊಟ್ಟಿದ್ರು, ಅಲ್ಲಿ ಕರ್ಕೊಂಡ್ ಇಟ್ಕೊಂಡಿದ್ರು. ಇಬ್ರೇ ಇದ್ರು ಸರ್. ಇಲ್ಲ ಸರ್ ನಮ್ಗೆ ಏನು ಸಮಸ್ಯೆ, ನನ್ ಮಗಳು ನನ್ಗೆ ಇಷ್ಟು ತೋರ್ಸಿಲ್ಲ ಸರ್. ಇಲ್ಲ ಹೋದಾಗ ಏನು ತೋರ್ಸ್ಕೊಂಡಲ್ಲ, ಚೆನ್ನಾಗಿದ್ಲ. ನೋಡಕ್ ಹೋದಾಗಲ್ಲೇ ಎಲ್ಲ ಹೋಗಿತ್ತು, ಅಲ್ಲೇ ಹೋಗಿತ್ತು. ನಾವ್ ಹೋದಾಗ ಕಾಂಪೌಂಡ್ ಒಳಕ್ ಹೋದಾಗ ಎತ್ಕೊಂಡ್ ನನ್ ಮಗ ನಾನು ಕಾರ್ನಕ್ಕೆ ಹಾಕಿ ಹಂಗ ತಗೊಂಡ್ ಹೋದ್ರಿ ಸರ್. ಅಲ್ಲಿಗೆ ಹೋಗತ್ಕೆಲ್ಲ ಇಲ್ಲ ಅಂತ ಹೇಳಿದ್ರು ಸರ್. ಅಲ್ಲಿ ಗಾಯದ ಗುರ್ತಿದ್ದು ಸರ್. ಎಲ್ಲ ಇದು ಕುತ್ತಿಗೆ ಇಷ್ಟಕ್ಕೆ ಇಲ್ಲಿಗೆ ಇಜಿಗಿದ್ರು. ಮಕ್ಕೆಲ್ಲ ಜಿಬ್ರಿದ್ದು ಸರ್. ಮಕ್ಕೆಲ್ಲ ಜಿಬ್ರಿತ್ತು, ಕೈ ಮೇಲೆಲ್ಲ ಜಿಬ್ರು, ಹೊಟ್ಟೆ ಮೇಲೆಲ್ಲ ಜಿಬ್ರಿದಂಗಿತ್ತು ಸರ್. ಇಲ್ಲ ಸರ್ ನಾನು ಇದ್ರಿಗೆ ಹೇಳ್ಕೊಂಡಲ್ಲ ಸರ್. ನಾನು ಇದ್ರಿಗೆ ಏನು ಕಷ್ಟ ಹೇಳ್ಕೊಂಡಲ್ಲ ಸರ್. ಹುಡುಗಿದೊಂದು ಹೇಳಿದ್ಲು, ಚಿಕ್ಕಪುಟ್ಟ ಹೇಳಿದ್ರ ಅವ್ರ ಅತ್ತೆ ಆಕೆ ಹೇಳ್ತದಿಲ್ಲ. ಆಕೆ ಹೇಳಿಲ್ಲ, ಅವ್ರ ಅತ್ತೆ ಹೇಳತ್ತದ ಏನು ನೋಡಮ್ಮ ಹಿಂಗ್ ಗುದ್ದಿ ಹಿಡಿದ್ರಂತೆ, ಕಾವ್ಯ ಭಾರಿ ಆಟ ಮಾಡ್ತಾಳಂತೆ ಅಂತ ಹೇಳ. ನಾ ಮತ್ ನನ್ ಮಗಳಿಗೆ ಬೈತಿದ್ವಿ ಸರ್. ಇಬ್ರೇ ಇರ್ತದ್ರಿ ಸರ್. ಅಲ್ಲೇ ಇಬ್ರು ಟೀಚರ್ಸ್, ಅತ್ತೆ ಮಾವ ಇಬ್ರು ಟೀಚರ್ಸ್. ಹಂಗಾಗಿ ನಾ ಮೋಸ ಮಾಡ್ಕೊಂಡ್ ಕೊಟ್ಟದವ್ರಿಗೆ ಇಬ್ರು ಟೀಚರ್. ಅವ್ರು ಒದಗಿರಾಗದಾರ ಸರ್. ಅವ್ರ ಅಣ್ಣ ಗೌರ್ಮೆಂಟ್ ಟೀಚರ್ಸ್. ಇಬ್ರು ಅವ್ರು ಇಬ್ರು ಏನೇನೋ ಕಿರುಕುಳ ಕೊಟ್ಟದನ್ ಸರ್. ಅವ್ನು ಕಿರುಕುಳ ಕೊಟ್ಟೆ ನನ್ ಮಗಳಿಗೆ ಇಷ್ಟ ಹಿಂಸೆ. ನನ್ ಮಗಳು ನನ್ನ ಹತ್ರ ಹೇಳ್ಕೊಂಡಲ್ಲ. ಒಳಗೆ ನೊಂದ್ಕೊಂಡ್ಬಿಡ್ದಳ ಸರ್ ನನ್ ಮಗಳು. ಒಳಗೆ ನಿಂತ್ಕೊಂಡಳ. ನನ್ ಮನ್ ಬಂದ್ ಕರ್ಕೊಂಡ್ ಹೋಗಿದ್ದೆ, ಅವ್ರು ಕರ್ಕೊಂಡ್ ಹೋಗಿರ್ದೆ ಮೋಸ ಮಾಡಿರೋದು. ಕರ್ಕೊಂಡ್ ಹೋಗಿರ್ದೆ ಸಂಬಂಧ ಐತಿ ಸರ್. ಸಂಬಂಧಕ್ಕೆ ನನ್ ಮಗಳಿಗೆ ಇಷ್ಟಕ್ಕಂತ ತೊಂದ್ರೆ ಕೊಟ್ಟದ್. ಬೇರೆ ಸತಿ ಸಂಬಂಧ ಐತಿ ಸರ್. ಸಂಬಂಧ ಐತಿ ಸರ್. ಅವ್ರ ಅತ್ತೆ ಹೇಳಿದಾಳೆ ಸರ್. ಎಲ್ಲಿ ಹೇಳಿದ್ರೆ ಹೇಳ್ತೀನಿ ಬೇಡ. ಅವ್ರ ಅತ್ತೆನೂ ಹೇಳಿದಾಳೆ ಸಂಬಂಧ ಐತಿ ಅಂತ. ಅವ್ರ ಅತ್ತೆ ಮಾವರ್ಗೆ ಎಲ್ಲರಿಗೂ ಗೊತ್ತು. ಅವ್ರಿದ್ರಿಗೆ ಎಲ್ಲರಿಗೂ ಎಲ್ಲ ತೋರಿಸಿದಾಳ ನನ್ ಮಗಳು. ಎಲ್ಲಾ ರೆಕಾರ್ಡ್ ಅದಾವ ಸರ್. ಎಲ್ಲಾ ಓದವ ಆಕೆ. ಅವ್ನವ್ದು ಏನೇನ್ ಮಾಡ್ಸಿದಾನ ಆಕಿ ಮಾಡ್ರವೆಲ್ಲ ನನ್ ಮಗಳು ಅಷ್ಟು ಜವಾಬ್ದಾರಿ ತೆಗೆದಿಕ್ಕೊಂಡಾಳ. ಎಲ್ಲ ಪೆಂಡ್ರದಾಗ ಹಾಕಿದಾಳ ಸರ್. ಎಲ್ಲದ ಶಿಕ್ಷೆ ಕೊಡ್ಲೇಬೇಕು ಸರ್. ಹಂಗೆ ಅಂತ ಇಂತರು ಶಿಕ್ಷಕರೇ ಕಲ್ತ್ರೆ ಇನ್ನಿದ್ದರಿ ಮಕ್ಳಿಗೆ ಹೆಂಗ್ ಪಾಠ ಮಾಡ್ತಾರ ಅವ್ರು? ಮಕ್ಳು ಹೆಂಗ್ ಕಲ್ತ್ಕೊಂತಾರ ಅದನ್ನ? ಇವರೇ ಶಿಕ್ಷಕರು ಮಕ್ಕಳೇ ಸರಿ ಇಲ್ಲ ಅಂದ್ರೆ ಅವ್ರ ಪಾಠ ಮಾಡೋ ಮಕ್ಳ ಹೆಂಗ್ ಕಲ್ತ್ಕೋಬಹುದು ಹೇಳ್ರಿ? ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಶಿಕ್ಷೆ ಆಗ್ಲೇಬೇಕು. ನಾಳೆ ಇಷ್ಟೊತ್ತಿಗೆ ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕು. ಮಾಡ್ಲಿದ್ರೆ ಪಟ್ಟು ಬದಲೇ ಮಾಡ್ಲೇ ಬರ್ತೇವೆ. ಅವ್ರ ಅತ್ತೆ ಮಾವ ಅವ್ರ ಅಕ್ಕನು ಬಾರಿ ಹೇಳಿದಾಳೆ. ನನ್ ಮಗಳಿಗೆ ತುಂಬಿ ಫೋನ್ನಾಗ 24 ಮದುವೆಗಿನ ಮುಂಚೆಗೆ ಅವ್ರ ಅಕ್ಕ ಕಾವ್ಯ ನಾನ್ ಹಂಗ್ ನೋಡ್ಕೊಂತಾರ ಕಾವ್ಯ, ಹಿಂಗಿರ್ತಾರ ಕಾವ್ಯ, ನಾ ಬಾರಿ ಚೆನ್ನಾಗಿರ್ತಿ ಕಾವ್ಯ. ಅವ್ರಿಗೆಲ್ಲಾ ಮ್ಯಾಟ್ರ್ ಗೊತ್ತನ್ ಸರ್. ಅವ್ರ ಮನೆ ಮ್ಯಾಟ್ರ್ ಎಲ್ಲ ಗೊತ್ತಿದ್ದೆ ಮಾಡ್ಕೊಂಡಾರ ಸರ್ ನನ್ ಮಗಳಿಗೆ. ಅವ್ರಿಗೂ ಗೊತ್ತಾಯ್ತು ಸರ್. ಮುಂಚೆಗೆ ಐತೆ ಸರ್. ನನಗೆ ಹೇಳಿಲ್ಲ, ಈಗ ಗೊತ್ತಾಗಿರೋದು ನನ್ ಮಗಳಿಗೆ. ಈಗ ಗೊತ್ತಾಗಿರೋದು ಮದುವೆಗಿನ ಮುಂಚೆ ರಮ್ಯ ಯಾವಾಗ ಹೇಳಿಲ್ಲ ನನಗೆ ಅವಾಗ ಗೊತ್ತು ಸರ್. ಈಗ 2 ವರ್ಷದ ಮೇಲೆ 10 ತಿಂಗಳಾಗಿದೆ ಸರ್. ಯಾವ್ದಪ್ಪ ಚನ್ನಗಿರಾಗ ಮಾಡಿದ್ರು ಅವ್ರು ಸರ್. ಅವ್ರು ಮಾಡಿಕೊಟ್ರು ಸರ್. ಅಲ್ಲೇ ಆಮೇಲೆ ಫೋಟೋ ಶೂಟಿಂಗ್ ಅಂತ 1,10,10,000 ಕೊಡಿ ಸರ್. ಬಂಗಾರ 7 ತೊಲ ಬಂಗಾರ ಕೊಡಿ ಸರ್. ಅಷ್ಟು ಕೊಟ್ಟಿದ್ರಿ ಸರ್. ಅದಕ್ಕೆ ಮತ್ತೆ ವರದಕ್ಷಿಣೆ ಕೇಳ್ತಿದ್ರ ನಿಮ್ಮಳೆ? ಅದೇ ಸರ್ ವರದಕ್ಷಿಣೆ ಕೇಳಿಲ್ಲ. ಅದಕ್ಕೆ ಮದುವೆ ಖರ್ಚಿಗೆ ಅಂತ 2.5 ಲಕ್ಷ ಕೊಟ್ಟಿದ್ವಿ ಸರ್. ಮತ್ತೆ ದುಡ್ಡು ಕೇಳಿದ್ರ ಮದುವೆ ಆದ್ಮೇಲೆ ಮತ್ತೆ ಕೇಳಿಲ್ಲ ಸರ್. ಅಷ್ಟು ಮಾತ್ರ ಕೊಟ್ಟಿದ್ವಿ ಸರ್. ಎಲ್ಲ ಸರ್ ಟ್ರಾನ್ಸ್ಫರ್ ಕೊಟ್ಟಿದಾರ ಸರ್. ಎಲ್ಲ ನಮ್ಮ ಮಗಳು ಹಂಗೆ ಹೇಳ್ಕೊಂತಿದ್ದಿಲ್ಲ ಸರ್. ಅದೇ ಒಂದ್ ಸ್ವಲ್ಪ ಏನು ಹೇಳ್ತಿದ್ಲ. ಅದ್ರ ಆಟಕ್ಕೆಲ್ಲ ಏನ್ ಮಾಡ್ತೀಯಮ್ಮ, ಅದಕ್ಕೆಲ್ಲ ಏನ್ ಮಾಡ್ತೀಯ ಸುಧಾರ್ಸ್ಕೊಂಡ್ ಹೋಗಮ್ಮ
ಎಲ್ಲ ಸರಿ ಆಕತಿ ಅಂತ ಅಲ್ಲ ಹೇಳಿ ನಿಮ್ ಮಗಳು ಏನ್ ಕೆಲಸ ಮಾಡ್ತಿದ್ಲ ಅವರು ಮದುವೆಗಿಂತ ಮುಂಚೆ? ಮದುವೆಗಿಂತ ಮುಂಚೆ ಬೆಂಗಳೂರಾಗ ಕೆಲಸ ಮಾಡಿಲ್ಲ ಸರ್. 2-3 ಇವ್ರ ಇಲ್ಲ ಸರ್. ಆ ಕಂಪ್ನಿಗೆ ಹೋಗಿ ಕೆಲಸ ಮಾಡಾಳ. ಪಾಪ ಎಲ್ಲ ಶಿಕ್ಷಣ ಚಲೋ ಶಿಕ್ಷಣ ತಗೊಂಡ್ ಕೊಟ್ಟಿದ್ರಿ. ಹ್ಞೂ ಸರ್. ಆಕೆ ನಮ್ಮ ಮಗನೇ ಆಕೆ ಓದಿಸಿದ್ಲು. ಮಗನ ಆಕೆ ಓದಿಸಿದ್ಲು. ಓದಿಸಿ ಇದನ್ನ ಮಾಡಿದ್ರು. ಹ್ಞೂ ಸರ್. ಕೆಲಸ ಕೊಡ್ಸಿ. ಅಲ್ಲ ನೀವು ಇಷ್ಟು ಕಷ್ಟಪಟ್ಟು ಬೆಳೆಸಿದ ಮಗಳನ್ನ ಈ ರೀತಿ ಹ್ಞೂ ಮಾಡಿದ್ರಿ. ಸರ್. ಭಾರಿ ಕಷ್ಟಪಟ್ಟು ಸರ್, ಬಡವ್ರು ಸರ್ ನಾವು. ಭಾರಿ ಶಿಕ್ಷೆ ಕೊಟ್ಟರು ಸರ್. ನಾವು ಒಳ್ಳೆ ಎಜುಕೇಶನ್ ಮಕ್ಕಳು ಚೆನ್ನಾಗಿ ಮಕ್ಕಳು ಚೆನ್ನಾಗಿರ್ತಾರಂತ ಕೊಟ್ಟಿವಿ ಸರ್ ಅವ್ರಿಗೆ. ಹಿಂಗ್ ಮಾಡ್ತೀವಿ ಮೋಸ ಐತೆ ಅಂತ ಗೊತ್ತಿಲ್ಲ ಸರ್. ಹ್ಞೂ ಆಕೆ ಒಂದ್ ಹೆಣ್ಣು ಒಂದ್ ಗಂಡು ಸರ್. ಆಕೆ ಬೇಕು. ಯಜಮಾನ್ರೆ, ನೀವೇನ್ ಕೆಲ್ಸ ಮಾಡ್ತೀರಾ? ಹ್ಞೂ ಸರ್. ಬಡತನ ಕೂಲಿ ಮಾಡ್ತೀವಿ ಸರ್. ನಮ್ದು 1.5 ಎಕರೆ ಜಮೀನು ಅಷ್ಟೇ ಇರೋದು. ನಾಲ್ಕು ಕೂಲಿ ಅವ್ರು ಹೊಲ ಇವ್ರೆಲ್ಲ ಹಿಡ್ಕೊಂಡು ಕೂಲಿ ಮಾಡ್ಕೊಂತ. ಮದುವೆ ಎಲ್ಲ ಸಾಲ ಮಾಡಿದ್ರಿ? ಹ್ಞೂ ಸರ್. ಸಾಲ ಮಾಡಿದ್ದು 15 ಲಕ್ಷ ಸಾಲ ಮಾಡಿದ್ವಿ ಸರ್. ಸಾಲ ತೀರಿದನ? ಇನ್ನು ಐತಿ ಸರ್. ಸಾಲ ಐತಿ. ಇನ್ನು ಅರ್ಧ ಹಿಂಗ್ ತೀರ್ಸಿದ ಸರ್. ಸ್ವಲ್ಪ ನಿಮ್ ಮಳೆನ ಕೊಂದಾನಂತೀರಿ? ಹಂಗ ಅನಿಸ್ತ ಸರ್. ಅವನೇ ಕೊಂದ್ರದು. ಅವನೇ ಕೊಂದ್ರದು. ಈಗ ಮದ್ವೆ ಮಾಡಿದ್ರಲ್ಲ, ನಿಮ್ ಹೊಸ ಪರಿಚಯನ ಯಾರು ಕರ್ಕೊಂಡ್ ಬಂದ್ರ ಅಥವಾ ಲವ್ ಮ್ಯಾರೇಜ್ ಹೆಂಗೆ ಅವ್ರದ್ದು? ಹೊಸ ಪರಿಚಯ ಸರ್ ಅದು. ಯಾರೇ ನಮ್ಮಂತಾರ ಯಾರು ಹಚ್ಚಿದ್ದು ಚೆನ್ನಾಗಿದ್ದಾರೆ, ಒಳ್ಳೆಯವ್ರು ಕೊಡ್ರಿ ಅಂತ ಹೇಳಿದ್ರು. ಎಲ್ಲ ಓದಿಗೆ ಹೋದಾರಲ್ಲ ಹಂಗಂದ್ರು. ಒಳ್ಳೆ ಸರ್ ಇವ್ರು, ನಿನ್ ಮಗಳು ಚೆನ್ನಾಗಿರ್ತಾಳೆ ಎಲ್ಲ ಹಂಗ ಅಂದ್ರ ಸರ್. ಚೆನ್ನಾಗಿರಾಗಿ ಮದುವೆಗೆ ಹೋದಾಗ. ನಿಮ್ಮ ಹೆಸರು? ನಾಗೇಂದ್ರಪ್ಪ ಸರ್. 5 ವರ್ಷ ಇದ್ಲು ಸರ್. ಕಂಪ್ನಿಗೆ ಹೋಗಳು. ಕಂಪ್ನಿಗೆ ಬಂದ್ ದುಡ್ನಾಗೆ 10 ರೂಪಾಯಿ ಖರ್ಚು ಮಾಡ್ತಿದ್ದಿಲ್ಲ. ತಮ್ಮನ್ನ ಓದಿಸಿದ್ಲು. ಅವ್ರ ಅಮ್ಮರಿಗೆ ಕೊಡೋಳು ಒಂದೊಂದ್ ಸ್ವಲ್ಪನ. ತಮ್ಮನ್ನ ಓದಿಸಿದ್ಲು. ತಮ್ಮನ್ನ ಓದಿಸಿ ಅಲ್ಲಿದ್ದಳಿಗೆ ಇವ್ರೇ ಫೋನ್ ಮಾಡಿದ್ರು, ಹಿಂಗ ಹೆಣ್ಣೈತ್ ನಾವ್ ಮಾಡ್ಕೊಂತೀವಿ ಅಂತಂದು. ಅದಕ್ಕೆ ನಾವ್ ಒಪ್ಕೊಂಡ್ವಿ. ಒಪ್ಕೊಂಡು 1 ವರ್ಷ ಗ್ಯಾಪ್ ಮಾಡಿದ್ರು. 1 ವರ್ಷ ಗ್ಯಾಪ್ ಮಾಡಿದ್ಮೇಲೆ ಮತ್ತೆ ಆಕೆನೆ ಫೋನ್ ಮಾಡಿದ್ಲು, ನಾವ್ ಮಾಡ್ಕೊಂತೀವಿ ಮದ್ವೆ, ಅದೇನ್ ನಿಮ್ ಮಕ್ಳಿಗೆ ಬಂಗಾರ ಹಾಕಿ ಮಾಡ್ರಿ ಅಂದ್ಲು. ಮತ್ತೆ ವರದಕ್ಷಿಣೆ ಇಸ್ಕೊಂಡು ನಮ್ಮ ಹುಡುಗಿನ ಫೋನಿನ ಮೇಲೆ ಫೋನ್ ಹಂಗ ಇಟ್ಕೊಂತೀನಿ ಹಿಂಗ್ ಇಟ್ಕೊಂತೀನಿ ಅಂತಂದ್ ಫೋನಿನ ಬೇಕು ಫೋನ್ ಆಕಿಗೆ ಮಾಡಿದ್ಮ್ಯಾಗ ಇನ್ನೇ ನಾವು ಚೆನ್ನಾಗ್ ನೋಡ್ಕೊಂತಾರ ಅಂತಂದು ಒಪ್ಪಿದ್ವಿ. ಆಕಿ ಇನ್ನೂ ಮದ್ವೆಗಾಕ ಇಷ್ಟ ಇಲ್ಲ ದೊಡ್ಡಮ್ಮ, ನಾನು ಇನ್ನೂ 2 ವರ್ಷ ಆಗಲ್ಲ, ಇನ್ನೂ 2 ವರ್ಷ ಆಗಲ್ಲ ಅನ್ನಾಳು. ಅದಕ್ಕವ್ವ ಎಷ್ಟ್ ದಿನಂತ ಇರ್ತೀಯ, ಅವ್ನ ತಮ್ಮಂದ ಆತಲ್ಲ, ಅವನ ಸ್ಥಾನಕ್ ನಿಲ್ಸಿದೀಯ, ನೀನ್ ಆಗವ ಎಷ್ಟ್ ದುಡಿತೀಯ ಅಂತಂದು ನಾವೆಲ್ಲ ಒಪ್ಸಿ ಮದ್ವೆ ಮಾಡಿದ್ವಿ. ಅವಳಿಗೆ ಮದ್ವೆ ಮಾಡಿದ್ಮ್ಯಾಗೆ ಈ ತರ ಮಾಡಿದ್ರು. ಬಾಳ ಹಿಂಸೆ ಕೊಟ್ಟಾರೆ ಸಹ. ಬಾಳ ಇಲ್ಲ, ಅದೇ ಹಿಂಗೆ ವರ್ ಸಂಬಂಧ ಐತೆ ದೊಡ್ಡಮ್ಮ, ನೀವ್ ಯಾಕೆ ನಿಷ್ಠರಾಗ್ತಾರ, ಅವ್ರವ್ವ ಅಪ್ಪರೇ ಮಾತಾಡ್ಬೇಕು, ನೀವ್ ಯಾಕೆ ನಿಷ್ಠರಾಗ್ತಾರ, ನೀವೇನ್ ಮಾತಾಡಿದ್ರು ಅವ್ರು ತಿರ್ಗೋ ಜನ, ಅವ್ರು ತಿರ್ಗೋ ಉಲ್ಟಾ ಮಾಡ್ತಾರ. ಅವ್ರು ಬೇರೆ ಹುಡುಗಿ ಜೊತೆ ಸಂಬಂಧ ಐತೆ, ಅವೆಲ್ಲ ಗೊತ್ತಿಲ್ಲ, ಮದ್ವೆಗಿಲ್ಲ. ಅವ್ರವೇ ಸಮಸ್ಯೆ, ಅದೇ ಅವೇ ಸಮಸ್ಯೆ. ಮೆಸೇಜ್ ಮಾಡೋದು ಬರ್ರೇ ಫೋನಾಗ ಇರ್ತದೆ, ಅವ್ನು ಏಂತಿ ಅಂತ ಮಾತಾಡ್ಲಲ್ ಮಗ್ಲ ಕುತ್ಕೊಂಡು ಬರ್ರೇ ಫೋನಾಗ ಇಟ್ಕೊಂಡು ಅಡ್ಡ ಮಕ್ಕಂದಿರನ್ ಯಾವಾಗ್ಲು, ದನ ಮಕ್ಕಂದಿರನ್ ಯಾವಾಗ್ಲು ಫೋನ್ ಹಿಡ್ಕೊಂಡು ಯಾರ ಹೋದ್ರು ಮಾತಾಡ್ಸ್ಬೇಕ, ಅತ್ತಿ ಬಂತ ಮಾವು ಬಂತ ನನ್ ಬಾಮ್ಮ ಇಂದು ಬಂದ ಯಾರ ತಗೋ ಮಾತಾಡ್ತಿದ್ದಲ್ಲ. ಅವ್ನ್ ಫೋನ್ ಹತ್ತು ಅವನು ದನ್ ತಿನ್ನನು ಮಕ್ಕಣ್ಣನು. ಹೇಳ್ಬಿಟ್ಲು, ನನ್ ಮಗ ಹಂಗದನೆ, ನನ್ ಮಗ ಏನು ಬಿಟ್ಟಿಲ್ಲ ಅಂತಾನ. ಅವ ಆದ್ರಿಗಿತ್ತೆ ಸಿಕ್ಕ್ರ ನಾವ್ ಬಿಡಲ್ಲ. ನಾಳೆ ಇಷ್ಟೊತ್ತಿಗೆ ಟೇಷನ್ಗೆ ಹಾಕಿಲ್ಲ ಅಂದ್ರೆ ನಾವ್ ದರ್ಣಿ ಕುತ್ಕಂತೀವಿ ಟೇಷನ್ ಮುಂದೆ. ಎಷ್ಟು ದಿವಸ ಆಗ್ಲಿ ಅಲ್ಲೇ ಕುತ್ಕಂತೀವಿ. ನಾಳೆ ಟೇಷನ್ ಮುಂದೆ ಟೇಷನ್ಗೆ ಹಾಕ್ಬೇಕು, ಅವ್ರನ್ನ ಅಷ್ಟನ್ನು ಹಾಕ್ಬೇಕು, ಒಬ್ಬರನ್ನ ಅವ ಆಕೆ ಸೊಸೆ ಆಕೆ ಮಗ ಎಲ್ಲರನ್ನು ಹಾಕ್ಬೇಕು. ಅವ ಅಣ್ಣ ಐತೆ, ಅವ ಅಣ್ಣ ಪಾಪ ದೌರಂಬ್ರಾಯ್ ಅಂತಾರ. ಪಾಪ ಅವ ಅಣ್ಣಕ್ ನಾವ್ ಒನ್ನಕ್ತಾ ಇರಿಲ್ಲ, ಮಗಳು ಸಮಾನ ನೋಡ್ಕೊಳದ ಅವ ಅಣ್ಣ. ಈಕೆದೆ ಮಿಂಡ್ರಗಳ್ಳೇದೆ ನಾಟಕ, ಆಕೆದೆ ಎಲ್ಲಾ ನಾಟಕ ಉರ್ಸ್ತದ್ದು, ಆಕೆದೆ ಎಲ್ಲಾದು ಅವನಿಗೆ ಸಂಬಳ ಬಂದ್ರೆ ಮಗ್ಗ್ಯಾರು ದುಡ್ಡು ಕೊಡ್ತಾರ? ಸಂಬಳ ಬರುತ್ತಾನೆ ಅವನಿಗೆ, ಅವನ್ ತಿನ್ಬೇಕ್ತಾನೆ. ಮತ್ ಮಗಗ್ ದುಡ್ಡು ಹಾಕೋದು, ಇವಳು ಮಗಗ್ ದುಡ್ಡು ಹಾಕೋದು, ಖರ್ಚು ಮಾಡೋದು. ಏಟಾರನ್ನ ಮಾಡಿದ್ರೆ ಮಾಡಿದ ಮತ್ ಮಗ ಎಲ್ಲ ಓದವೆ ಅವನಿಗೆ, ಎಲ್ಲ ಓದವೆ. ನಮ್ತಾಗ ಎಲ್ಲ ಸ್ಕ್ರೂಪ್ ಐತಿ, ಅವನು ಎಲ್ಲ ಮಾಡನು. ಅವ್ರಿಗೆ ಗೊತ್ತೈತಿ, ಗೊತ್ತಿದ್ದು ಮದುವೆ ಮಾಡಿದಾರ, ನಮಗ್ ಗೊತ್ತಿಲ್ದಂಗೆ. ನಾವ್ ಸಂಪನ್ರು ಸಹ ನಾವ್ ಗಲಾಟೆ ಗದ್ಲದಾರಲ್ಲ, ಬಾಡೂರು ದುಡ್ಕೊಂಡ್ ತಿನ್ನರು. ಇವ್ರನ್ನ ಮಾಡ್ಕೊಂಡ್ರೆ ಹೆಂಗ ಇದ್ನು ಮಾಡ್ಬೋದು ಅಂತಂದ್ ಅವ್ರು ಇದ್ನು ಮಾಡಿದ್ರು. ಇಟ್ಕೊಂಡಾಳೆ, ನಾವು ಯಾವಾಗ ತೆಗಿಬೇಕು ಅವಾಗ ತೆಗಿತೀವಿ. ಐತ್ ನಮ್ಮ ಹತ್ರ ಎಲ್ಲ ಪ್ರೂಫ್ ಐತೆ. ಅವ್ರು ದುಡ್ಡು ಚೆಲ್ಲಿ ನಾವು ಅದ್ನ ಮುಚ್ಚಾಕ್ಬೇಕು, ರಿಪೋರ್ಟ್ ಮುಚ್ಚಾಕ್ಬೇಕು, ಹಂಗ್ ಮಾಡಿದ್ರೆ ನಾವ್ ಮುಂದೆ ಕ್ರಮ ತಕೊಂಡ್ ಜಾಸ್ತಿ ಗೊತ್ತೈತಿ ನಮ್ಗೆ.
ಅವ್ರ ದುಡ್ಡು ಇಟ್ಕೊಂಡಿರ್ಬೋದು. ಅವ್ರು ಇಟ್ಕೊಂಡಿದ್ರು ನಾವ್ ಬಡವ್ರಲ್ಲ, ನಾವ್ ಬಡವ್ರಾಗೆ ಜನ ಇಟ್ಕೊಂಡೆ ನಮ್ಮ ಸರ್ ನಾವು. ಅವ್ನ ಏನೇನ್ ಮಾಡಿದಾನಂತ ಎಲ್ಲ ಸ್ಕ್ರೂಪ್ ಐತಿ. ಈಗ ನಿಮ್ಗೇನಾದ್ರು ಫೋನ್ ಮಾಡಿ ಗಲಾಟೆ ಮಾಡ್ತಾರ ಅಂತ ಏನಾದ್ರು ಹೇಳ್ತಿದ್ರ? ಫೋನ್ ಮಾಡಿ ಯಾವಾಗಾರ ನೀವು ಅದೇ ಹಿಂಗೆ ದೊಡಮ್ಮ, ಹಿಂಗೆ ಸಣ್ಣ ಪುಟ್ಟ ಗಲಾಟೆ ದೊಡಮ್ಮ. ನಾನ್ ಸರ್ ಮಾಡ್ಕೊಂತೀನಿ, ಬಾಳ ಸರ್ ಮಾಡ್ಕೊಂಡ್ ಹೇಳ್ಕೊಂಡದ್ದು. ಯಾರಾದ್ರೂ ಹಳೆ ಬುದ್ಧಿ ಒಳಗೆ ಕೆಲಸ ಮಾಡಿದ್ರೆ ಎಲ್ಲ ಹೇಳಿದ್ವಿ ನಾವ್ ಅವ್ರ ಮನೆಗ್ ಹೋಗಿ ಮಾತಾಡೋಣ ಅಂತಂದ್ರೆ ಬೇಡ ದೊಡಮ್ಮ, ನಾನೇ ಸರಿಪಡಿಸ್ಕೊಂತೀನಿ. ಮತ್ತೆ ಯಾಕೆ 2 ಸತಿ ಹೋಗಿ ಅವ್ರ ತಗೋ ಮಾತಾಡಿದ್ವಿ. ಆಕೆ ನಾವು ಕಲಿಸ್ತೀವಿ, ನಾವ್ ಮಾತಾಡ್ತೀವಿ. ಅವ್ರಮ್ಮ ನಾವ್ ಕಲಿಸ್ತೀವಿ. ಅವೆಲ್ಲ ಏನ್ ಸಣ್ಣ ವಿಷಯ? ಅವೇನ್ ದೊಡ್ಡವ ಸಣ್ಣ ವಿಷಯ? ಅವನ್ನೆಲ್ಲ ಅವನ್ನ ಯಾಕೆ ತರ್ಬೇಕು ಬೈಲ್ಗೆ? ನಾವ್ ಸರಿಪಡಿಸ್ಕೊಳ್ಳೋಣ ಅಂತಂದ್ ಹೇಳೋಳ ಅವ್ರಮ್ಮ. ಅಕ್ಕೆ ನಮಗ್ ಮೂಲ ಆಗಿದ್ದೆ ಆಕಿ. ನಮ್ಮ ಮಗಳು ಮದುವೆ ಮಾಡ್ಕೊಳಕ್ಕೂ ಆಕೆ ಕಾರಣ, ನನ್ ಮಗಳು ಸಾಯತ್ಕೂ ಆಕೆ ಕಾರಣನೇ. ಆಕೆ ಜೈಲಾಗ ಇರ್ಬೇಕು ಅಷ್ಟೇ ನಮ್ಗೆ. ಹುಡುಗನ್ ತಾಯಿ ಆಕೆಯಿಂದಲೇ ಇದೆಲ್ಲ ಬಂದಿರೋದು. ಆ ಅಣ್ಣಗೆ ಏನು ಗೊತ್ತಿಲ್ಲ. ಆ ಮಗ ಮಾಡಿರೋದು ಒಂದು ಪಿನ್ ಪಾಯಿಂಟ್ ಅವನ್ಗೂ ಗೊತ್ತಿಲ್ಲ. ಹುಡುಗನ್ ತಂದಿಗೆ ಏನು ಗೊತ್ತಿಲ್ಲ. ಈಕಿಗೆ ಎಲ್ಲಾ ಗೊತ್ತು. ಆಕಿ ಮಗ ಎಲ್ಲಿಗ್ ಹೋಗ್ತಾನೆ, ಎಲ್ಲಿಗ್ ಬರ್ತಾನೆ, ಅವ್ನ ಏನ್ ಮಾಡ್ತಾನೆ ಎಲ್ಲ ಗೊತ್ತವಳಿಗೆ. ಎಲ್ಲ ಗೊತ್ತವಳಿಗೆ. ಅವಳಿಂದಲೇ ಪುಟ್ಟಮ್ಮ, ದೊಡ್ಡಮ್ಮ. ನನಗೆ ಅಕ್ಕ ಆಗ್ಬೇಕು ಸರ್. ಮಾತಾಡ್ತಾ ಇದ್ರು. ಅವಾಗ ನಮ್ ಭಾವ ಅವ್ರ ಹತ್ರ ದುಡ್ಡು ಕೇಳ್ತಾ ಇದ್ರೆ, ನಿಮ್ ತಮ್ಮಗೆಡೆ ದುಡ್ಡು ಹಾಕ್ಸು ಅಂತೆಲ್ಲ ಕೇಳ್ತಾ ಇದ್ರಂತೆ. ಸೊ ಅಮೌಂಟ್ ಎಲ್ಲ ಸ್ವಲ್ಪ ಬೇಕು ಹಂಗೆಲ್ಲ ಕೇಳಿ ಸ್ವಲ್ಪ ಕಿರುಕುಳ ಕೊಡ್ತಾ ಇದ್ರು ಅಂತಾನು ಹೇಳಿದ್ರು ಸರ್. ಹಾ ಸರ್, ಹೋಗಿದ್ರು ಸರ್. ನಮ್ಮ ಅಕ್ಕಂಗ್ ಪ್ರೀ ವೆಡ್ಡಿಂಗ್ ಶೂಟ್ ಗ್ರ್ಯಾಂಡ್ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇತ್ತು. ಸೊ ನಮ್ಮ ಅಣ್ಣನ ಹತ್ರ ಎಲ್ಲ ಮಾತಾಡಿ ಒಳ್ಳೆ ಮನೆ ಕಡೆ ಕೊಟ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ಸಿದ್ರು ಸರ್. ಮದ್ವೆ ಟೈಮಲ್ಲಿ ಮಾಡ್ಸಿದ್ರು ಸರ್. ಎಲ್ಲ ನಮ್ಮ ಅಣ್ಣನೇ ಮಾಡ್ಸಿದ್ರು ಸರ್. ಅದಕ್ ಸತಿಗೂ ಅವ್ರು ಬರಕ್ ರೆಡಿ ಇರ್ಲಿಲ್ಲ. ನಮ್ ಭಾವ ಇದ್ದು ಬರಕ್ ರೆಡಿ ಇರಲಿಲ್ಲ. ನಾವೇ ಫೋರ್ಸ್ ಮಾಡ್ಬಿಟ್ಟು ಕರ್ಕೊಂಡು, ಅಲ್ಲೂ ರಿಯಾಕ್ಷನ್ಸ್ ಎಲ್ಲ ಚೇಂಜೇ ಇತ್ತು. ಅವಾಗ ಏನೊಬ್ಳು ಹೊಸದಾಗಿ ಇರೋದು, ಅಡ್ಜಸ್ಟ್ ಆಗ್ಬೇಕು ಅಂತೇಳಿ ನಾವೇ ಸುಮ್ನಾದ್ವಿ ಸರ್. ಹಾ ಸರ್, ನಾನೊಂದ್ ಟೈಮ್ ಅವ್ರ ಮನೆಗೆ ಹೋದಾಗ ಕೇಳಿದಾಗ ಒಂದ್ ಟೈಮ್ ಮಾತ್ರ ಹೇಳಿದ್ರು ಸರ್, ಈ ತರ ಏನೋ ಅಫೇರ್ ಇದೆ ಅಂತ ಹೇಳ್ತಾ ಇದ್ಲು ಸರ್. ಬೇರೆ ಹುಡುಗಿ ಜೊತೆ ಅಫೇರ್ ಇದೆ ಅಂತ ಹೇಳಿದ್ರು. ಅದೆಲ್ಲ ಮಾಡೋದು ಇತ್ತು ಸರ್. ಅದನ್ನ ಮಾತ್ರ ಹೇಳಿದ್ಲು ಸರ್. ಹಾ ಸರ್, ಅಂದ್ರೆ ಅವ್ರಿಗೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ. ಸೊ ಅವಾಗ ರಿಯಾಕ್ಷನ್ಸ್ ಎಲ್ಲ ಫೋಟೋಗ್ರಾಫರ್ ಎಲ್ಲ ಹೇಳ್ತಿದ್ರಲ್ಲ, ಅವ ರಿಯಾಕ್ಷನ್ಸ್. ಹೌದು ಸರ್. ನಮ್ಮ ಅಕ್ಕಂಗಂದ್ರೆ ಇಷ್ಟ ಅಲ್ಲ, ಒನ್ ಟೈಮ್ ಮದ್ವೆ ಆಗೋದು, ಎಲ್ಲಾ ತರ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೇಕು ಅನ್ನೋದೊಂದು ಆಸೆ ಇತ್ತು ಸರ್. ಅದು ಅಫೇರ್ ಇರೋದ್ ಮಾತ್ರ ಹೇಳಿದ್ರು ಸರ್ ನನ್ನ ಹತ್ರ, ಈ ತರ ಅಫೇರ್ ಇದೆ ಅಂತ. ಬೇರೆ ವಿಷಯ ಎಲ್ಲ ಅವ್ರ ಅತ್ತೆಗ್ ಜಾಸ್ತಿ ಮಾತಾಡಿ ಎಲ್ಲ ಏನೇ ಪ್ರಾಬ್ಲಮ್ ಇದ್ರು ಅವ್ರ ಅತ್ತೆಗೆ ಹೇಳಿ ಡಿಸ್ಕಷನ್ ಮಾಡ್ತಾ ಇದ್ರು ಸರ್ ಅವ್ರು. ಹಾ ಸರ್, ಕ್ವಾರ್ಟರ್ಸಿಗೆ ಹೋಗಿರ್ಲಿಲ್ಲ ಸರ್. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ನಾನಿರೋದು ಬೆಂಗಳೂರಲ್ಲಿ. ನಾನು ಡೈರೆಕ್ಟ್ ಹಾಸ್ಪಿಟ್ಲ್ ಹತ್ರ ಹೋಗಿದ್ದೆ. ಹಾಸ್ಪಿಟ್ಲ್ ಹತ್ರ ಹೋಗಿದಾಗ ಗೊತ್ತಾಗಿದ್ದು ಅವ್ರಿಗೆ. ಹಾ ಸರ್, ಹೌದು ಸರ್. ಅವಳೇ ತುಂಬಾ ಕಷ್ಟಪಟ್ಬಿಟ್ಟು ಅವಳು ನನ್ ಕರ್ಕೊಂಡು ಹೋಗಿದ್ದು ಅವಳೇ ಸರ್ ಬೆಂಗಳೂರಿಗೆ. ಅವಳೇ ಕೆಲಸ ಕೊಡ್ಸಿ ನಾನು ಅವಳ ಜೊತೆನೆ ಅಲ್ಲೇ ಹಿಡ್ಕೊಂಡು, ಮತ್ತೆ ಮದ್ವೆ ಟೈಮಲ್ಲಿ ಮಾತ್ರ ಇಲ್ಲಿ ಬಂದಿದ್ದಷ್ಟೇ. ಅವ ಮದ್ವೆ ಟೈಮಲ್ಲಿ ಬಂದಾಗ ಇದೆಲ್ಲ ಇಲ್ಲಿ ಊರಲ್ಲಿ ಬಂದು ಸೆಟ್ಲ್ ಆಗಿ. ನನಗೂ ಕೆಲಸ ಕೊಡ್ಸಿದ್ದ ಅವಳೆ. ಬೆಂಗಳೂರಿಗೆ ಕರ್ಕೊಂಡೋಗಿ ಜೀವನ ಹೇಳ್ಕೊಟ್ಟಿದ್ದು ಅವಳೆ ಸರ್ ನನಗೆ. ನ್ಯಾಯ ಬೇಕು ಸರ್. ಅವಳು ಮಾತ್ರ ಮಾಡ್ಕೊಳಕ್ ಸಾಧ್ಯ ಇಲ್ಲ ಸರ್. ಅವಳು ಮಾಡ್ಕೊಳಂಗಿದ್ರೆ ಇಷ್ಟೊಂದು ಕಷ್ಟಪಟ್ಬಿಟ್ಟು ಎಲ್ಲ ಮಂತ್ರಾಲಯ ಕೊಟ್ಟಿದ್ರು ಸರ್. ನಮ್ಮ ಅಣ್ಣ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಮಂತ್ರಾಲಯ ಕೊಟ್ಟಿದ್ರು. ಎಲ್ಲಾ ರಿಲೇಷನ್ ಬಂದ್ಬಿಟ್ಟು ಅವಳಲ್ಲಿ ಹೋಗಿ ಮಾಡ್ಕೊಳಕ್ ಅವಳಿಗೆ ಹುಚ್ಚೆ ಸರ್. ಎಜುಕೇಟೆಡ್ ಸರ್ ಅವಳು. ಆ ತರ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅವಳು ಡಿಪ್ಲೊಮಾ ಆಗಿತ್ತು ಸರ್. ಡಿಪ್ಲೊಮಾ CS ಕಂಪ್ಲೀಟ್ ಮಾಡಿದ್ದಾಳೆ. ಬೆಂಗಳೂರಲ್ಲಿ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾ ಇದ್ಲು ಸರ್. ನಮ್ಮ ಅಣ್ಣ ಡೆಲ್ಲಿ ಸರ್ ಇರೋದು. ಗೌರ್ಮೆಂಟ್ ಸರ್. ಅವಳೇ ಸರ್ ಓದಿಸಿ, ಕಷ್ಟಪಟ್ಟು ಓದಿಸಿ, ಅವ್ನ್ ಖರ್ಚು, ಮನೆ ಖರ್ಚು ಎಲ್ಲಾ ನೋಡ್ಕೊಂತಿದ್ದು ನಮ್ಮ ಅಕ್ಕನೇ ಸರ್. ಕೆಲ್ಸ ಸಿಕ್ಕಿದ್ ಮಾತ್ರ ಮದ್ವೆ ಆದ್ಮೇಲೆ ಅವ್ನ್ ಕೆಲ್ಸ ಸಿಗೋಕೋಸ್ಕರ ಅವ್ಳು ಕಷ್ಟಪಟ್ಟಿರೋದೆಲ್ಲ ಅವಳೇ ಸರ್. ಇಲ್ಲ ಸರ್, ಇಲ್ಲಿ ಮಂತ್ರಾಲಯಕ್ಕೆ ಹೋಗ್ಲಿಲ್ಲ ಸರ್. ಅಂದ್ರೆ ಅಣ್ಣ ಬಂದಿದ್ದಾನೆ ಅಂತೇಳಿ ಬಂದಿದ್ಲು. ಊರಿಗೆ ಬಂದ್ಬಿಟ್ಟು ಅಣ್ಣನ ಜೊತೆ ಇರ್ತೀನಿ ಅಂತೇಳಿ ಬಂದಿದ್ಲು ಸರ್. ಅವ್ರ ಅತ್ತೆ ಮಾವ ಏನೋ ಊರಿಗೆ ಬಂದಿದ್ರಂತೆ. ಊರಿಗೆ ಬಂದ್ಬಿಟ್ಟು ಇಲ್ಲ ತಿರುಪತಿಗೆ ಹೋಗಿ ಕರ್ಕೊಂಡು ಹೋಗಿ ಬರ್ತೀನಿ, ಕಳಿಸ್ರಿ ಅಂತೇಳಿ ಮನೆಗೆಲ್ಲ ಒಪ್ಸಿ ಕರ್ಕೊಂಡು ಹೋಗಿರೋದು ಸರ್. ಲಾಸ್ಟ್ ಶನಿವಾರ ಸರ್. ಲಾಸ್ಟ್ ಶನಿವಾರ ಬಂದ್ಬಿಟ್ಟು ನಾನು ಮಂತ್ರಾಲಯಕ್ಕೆ ಹೋಗಾರ ಕಳಿಸ್ತೀನಿ ಅವಳನ್ನ, ಕಳಿಸ್ರಿ ಇವಾಗ ಅಂತೇಳಿ ಮನೇಲೆಲ್ಲ ಮಾತಾಡಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದರು. ಇವಾಗ ನಮ್ಗೆ ಸಿಕ್ಕಿರೋದು ಹೆಣ್ವಾಗಿ ಸರ್. ನಾನ್ ಲಾಸ್ಟ್ವಾಗಿ ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಹಬ್ಬ ಇತ್ತು ಸರ್, ಅವಾಗ ಮಾತಾಡಿರೋದು ನಾನು.
ನೀವು ಮಂತ್ರಾಲಯಕ್ಕೆ ಹೋಗ್ಬೇಕಂತ ನಾನ್ ಬರ್ಬೇಕು ನಮ್ಮ ಅಣ್ಣ ಬಂದಿದ್ದಾನೆ ಅಂತೇಳಿ ನಾನು ಬರ್ಬೇಕು ಅಂತ ಇದ್ದೆ ಸರ್. ಮಂತ್ರಾಲಯದ್ದು ಇಲ್ಲ, ನಾನು ಅಣ್ಣ ಹೋಗ್ತಿದ್ದಾನೆ ಬರ್ಬೇಕು ಅನ್ನೋ, ಬರೋದೇ ವರ್ಷಕ್ಕೊಂದ್ಸಲ ಬರ್ತಾ ಇದ್ದ. ಸೊ ಬರ್ಬೇಕು ಅನ್ನೋ ಐಡಿಯಾ ಇತ್ತು. ಇವ್ರು ಮಂತ್ರಾಲಯ ಕೊಟ್ಟಿದ್ದಾರೆ ಅಂತೇಳಿ ನಾನ್ ಬಿಟ್ಟಿದ್ದೆ. ಮಂತ್ರಾಲಯದ ಭಾನುವಾರ ನೈಟ್ ರಿಟರ್ನ್ ಆಗ್ತೀವಿ ಅಂತ. ನಾನು ಅದಕ್ಕೆ ಭಾನುವಾರ ನೈಟ್ ಬರೋಣ, ಸೋಮವಾರ ಇಲ್ಲೇ ಇರೋಣ ಅಂತೇಳಿ ನನ್ನ ಪ್ಲಾನ್ ಇತ್ತು ಸರ್. ನಿಮಗೆ ಎಲ್ಲ ಈ ರೀತಿ ನಿಮ್ಗೆ ಜೀವನ ರೂಪಿಸ್ಕೊಟ್ಟವ್ರದ್ದು ಈ ರೀತಿ ಜೀವನ ಅಂತ ಆಗಿದೆ. ಈ ತರ ಯಾರಿಗೂ ಕಷ್ಟ ಆಗ್ಬಾರ್ದು ಸರ್. ಯಾಕಂದ್ರೆ 24 ವರ್ಷ 26 ವರ್ಷಗಟ್ಲೆ ತಂದೆ ತಾಯಿ ಕಷ್ಟಪಟ್ಟು ಸಾಕಿರ್ತಾರೆ. ಇಂಥ ಕಟಕ್ ನನ್ ಮಕ್ಳಿಗೆ ಕೊಟ್ಟಾಗ ಜೀವನ ಸುಮ್ನೆ ಆಳು ಸರ್. ಈಗ ತಂದೆ ತಾಯಿ ಎಷ್ಟು ನೋವು ಪಡ್ತಾರೆ. ಈ ತರ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಸರ್. ಎಷ್ಟು ದಿನ ಆಗಿತ್ತಮ್ಮ ಅವ್ರು ಇಲ್ಲಿಂದ ಗಂಡನ ಮನೆಗೆ ಹೋಗಿ? ಲಾಸ್ಟ್ ಶನಿವಾರ ಹೋಗಿದ್ದಾಳೆ ಸರ್. ಲಾಸ್ಟ್ ಶನಿವಾರ ಹೋಗಿ ಈ ಶನಿವಾರ ಈ ತರ ಆಗಿರೋದು. ಅವ್ರ ಅತ್ತೆ ಮಾವನೇ ಸರ್ ಕರ್ಕೊಂಡ್ ಹೋಗ್ಬಿಟ್ಟು ಕಳಿಸ್ತೀವಿ ಅಂತೇಳಿ ಕರ್ಕೊಂಡ್ ಹೋಗಿರೋದು. ಇಲ್ಲ ಇಲ್ಲಿ ಇದ್ದಿದ್ರೆ ಏನೋ ಒಂದ್ ಆಗ್ತಿತ್ತು ಸರ್. ಅವಳೇನೋ ಹೇಳ್ಕಂತಿದ್ಲು, ಏನೋ ಮಾಡ್ತಿದ್ಲು, ಜೀವಂತವಾಗಿರ್ತಾ ಇದ್ಲು. ಅವಾಗ ಆಗೋದು ಏನೋ ಯಾವಾಗ ಮುಂದಾಗ್ತಿತ್ತೋ ಏನೋ ಗೊತ್ತಿಲ್ಲ. ಇವಾಗ ಕರ್ಕೊಂಡ್ ಹೋಗಿ ಅವ್ರ ಅತ್ತೆ ಮಾವ ಗಂಡ ಬಂದ್ಬಿಟ್ಟು ಇಲ್ಲ ನಾವು ತಿರುಪತಿ ಕರ್ಕೊಂಡ್ ಹೋಗ್ತೀವಿ ಅಂತೇಳಿ ಕರ್ಕೊಂಡ್ ಹೋಗಿರೋದು ಅವಳನ್ನ. ನಮ್ ನೂರಲ್ಲಿ ಹಬ್ಬ ಇದ್ದಾಗ ನಾವು ಬಂದಿದ್ಲು ಸರ್. ಎಲ್ಲಾ ಹಬ್ಬಕ್ಕೂ ಬರ್ತಾ ಇದ್ಲು. ಅವಾಗ ಮಾತಾಡ್ತಾ ಇದ್ವಿ ಸರ್. ಇದೆ ಸರ್, ಪ್ರೂಫ್ ಎಲ್ಲ ಇದೆ ನಮ್ ಕಡೆ. ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಸರ್. ಎಲ್ಲಾ ಪ್ರೂಫ್ ಇದೆ. ಎಲ್ಲಾ ಪೆನ್ ಡ್ರೈವ್ ಮಾಡ್ಬಿಟ್ಟು ಅವಳಿಗೆ ಹಿಂಗ ಆಗುತ್ತೆ ಏನೋ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಪೆನ್ ಡ್ರೈವ್ ಎಲ್ಲ ರೆಡಿ ಮಾಡ್ಬಿಟ್ಟು ನಮ್ಮ ಅಣ್ಣನ ಬ್ಯಾಗಲ್ಲಿ ಹಾಕಿ ಹೋಗಿದ್ದಾಳೆ. ಪ್ರೂಫ್ ಎಲ್ಲ ಇದೆ. ಅದನ್ನ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಇವಾಗ ಅವ್ರ ಕಡೆ ಎಲ್ಲ ರಾಜಕೀಯದವ್ರು ಇದಾರೆ ಸರ್. ನಾವ್ ಒಂದು ಪ್ರೂಫ್ ನಿಮಗೆ ಕೊಟ್ವಿ ಅಂದ್ರೆ ಅದಕ್ಕೆ ಎಗೇನೆಸ್ಟ್ ಅವ್ರು ಹುಡುಕಂತಾರೆ. ಅದಕ್ಕೆ ನಾವು ಮೀಡಿಯಾದವ್ರಿಗೆ ಒಪ್ಸಲ್ಲ ಸರ್. ನಾವು ಕೋರ್ಟಿಗೆ ಒಪ್ಪಿಸ್ತೀವಿ. ಅವಳೇ ಪೆನ್ ಡ್ರೈವ್ ದಲ್ಲಿ ರೆಡಿ ಮಾಡ್ಬಿಟ್ಟು ಪೆನ್ ಡ್ರೈವ್ ದಲ್ಲಿ ಹಾಕಿ ಹೋಗಿದ್ದಾಳೆ ಸರ್. ಅವರೇ ಸರ್ ಕೊಲೆ ಮಾಡಿರೋದು. ಅವಳು ಮಾಡ್ಕೊಳಕ್ ಸಾಧ್ಯ ಇಲ್ಲ ಸರ್. ಅವಳ ಬಾಡಿ ನೋಡಿದ್ರೆ ಸರ್ ಅವಳು ಕೊಲೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಸರ್. ಕೊಲೆನೆ ಮಾಡಿದ್ದಾರೆ. ಕೊಲೆ ಮಾಡಿನೇ ಹೋಗಿದ್ದಾರೆ ಸರ್ ಅವ್ರು. ನಮ್ಮ ಅಣ್ಣನ ಬ್ಯಾಗ್ ಅಲ್ಲಿ ಬಂದಿದ್ದಾಳಲ್ಲ ಸರ್, ಊರಿಗೆ ಬಂದಿದ್ದಾಳಲ್ಲ, ಹೋಗೋ ಟೈಮಲ್ಲಿ ಅವ್ನ ಬ್ಯಾಗಲ್ಲಿ ಹಾಕಿ ಹೋಗಿದ್ದಾಳೆ. ಅವನಿಗೆ ನೋಡು ಅಂತಾನು ಹೇಳಿಲ್ಲ ಸರ್, ಬ್ಯಾಗ್ ಹಾಕಿ ಹೋಗಿದ್ದಾಳೆ ಅಷ್ಟೇ. ಇರೋ ಅಫೇರ್ಸ್ ಇರೋದು ಅದೆಲ್ಲ ಐತೆ ಸರ್. ಪ್ರೂಫ್ ಇದೆ ಸರ್. ಪ್ರೂಫ್ ಇದೆ. ಇದೆ ಸರ್, ಪ್ರೂಫ್ ಇದೆ. ಏನ್ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಸರ್ ನಾವು. ಅವರು ಮೊನ್ನೆ ಹಬ್ಬಕ್ ಬಂದಿದ್ಲು ಸರ್. ಅವಳು ಹಬ್ಬಕ್ ಬಂದಾಗೆ ಶನಿವಾರ ಮಾತಾಡಿದ್ಲು ಸರ್. ಶನಿವಾರ ಶುಕ್ರವಾರ ಮಾತಾಡಿದ್ಲು. ಶುಕ್ರವಾರ ಅಕ್ಕ ನಾನು ಇನ್ನು ಹೋಗಕ್ ಇಷ್ಟ ಇಲ್ಲ ಅಕ್ಕ, ನಾನು ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು ಸಾಕಿ. ಅವ್ರ ಅತ್ತೆ ಅವ್ರ ಮಾವ ಬಂದು ಇಲ್ಲ ನಾ ತಿರುಪತಿಗೆ ಹೋಗಕು ಬಾರಮ್ಮ ಹೋಗೋಣ ಅಂತ ಕರ್ಕೊಂಡ್ ಹೋಗಿದಾರೆ ಸರ್. ಕರ್ಕೊಂಡು ಹೋದ್ಮೇಲೆ ಈ ತರ ಮಾಡಿದಾರೆ ಸರ್. ಅವರು ಮಾಡಿ ಮೇಲೆ ಹೆಂಗಾತ ಅಂದ್ರೆ ಪದೇ ಪದೇ ಅವನು ಡೌರಿ ದುಡ್ಡಿಗೋಸ್ಕರ ಉಡ್ಸನ ಸರ್. ಅವಳಿಗೆ ಹೇಳನು. ಅವಳಿಗೆ ಹೇಳಿದ್ರೆ ಆಕಿ ನಮ್ಮ ತಮ್ಮಗೆ ಹೇಳಕಿ ದುಡ್ಡು ಕೊಡು ಅಂತ. ನಾವನ್ ಏನ್ ಮಾಡಿದ ಅಂದ್ರೆ ಫೋನ್ ಪೇ ಬೇಡ, ನಮ್ಗೆ ಕ್ಯಾಶ್ ಕೊಡಕ್ ಹೇಳು, ನಿಮ್ ತಮ್ಮಗೆ ಹೇಳು ಅಂತ ಉರ್ಸಕ್ ಸರ್. ಅದು ಇವ್ರ ಅಪ್ಪ ಅಮ್ಮಗೆ ಗೊತ್ತಿಲ್ಲ ಸರ್. ಅದೇ ಮ್ಯಾಟ್ರ್ ಗೊತ್ತಿಲ್ಲ ನಮಗೆ, ನಮ್ ತಮ್ಮಗೆ ಅಷ್ಟೇ. ನಾವು ಅವ್ರಿಗೆ ಅಕ್ಕ ಆಗ್ಬೇಕಲ್ಲ. ಅವ್ರ ಹೇಳ್ಕೊಂತಿದ್ದ ಸರ್. ಅವ್ನ ಏನಾರ ಇದ್ರಾಕ ಈ ತರ ನೋಡಕ ಅಂತಂದೇಳಿ ಅವ್ರ ಫ್ರೆಂಡ್ಸ್ ಕೊಟ್ಟಾಗ ದುಡ್ಡು ಫೋನ್ ಪೇದಾಗ ಆದ್ರೆ ಯಾರಿಗಾರ ಗೊತ್ತಾಕತಿ, ನಾ ಕೇಳಕ್ ಪ್ರೂಫ್ ಉಳಿತೈತಿ ಅಂತ ಅಂದೇಳಿ ಅವ್ನ ಕ್ಯಾಶ್ ಇಸ್ಕೊಂಡ್ ಸರ್. ಆಗ್ಲ ಪದೇ ನಮ್ ತಂಗಿ ಉರ್ಸಿ ಎಂಪ್ಲಾಯ್ ಆಗಿದ್ದಾನೆ, ದುಡ್ಡು ಕೊಡ್ಸಕ್ ಹೇಳು, ದುಡ್ಡು ಕೊಡಕ್ ಹೇಳು ನಿಮ್ ತಮ್ಮಗ ಅಂತಂದ್ ಹೇಳಿ ಬಾಳ ಉರ್ಲಿಟ್ಟನ ಸರ್ ನಮ್ ತಂಗಿ. ಅವ್ನು ಇವ್ರ ಅಪ್ಪ ಅಮ್ಮಗೂ ಗೊತ್ತಿಲ್ಲ ಸರ್ ಮ್ಯಾಟ್ರ್ ಅದು. ಆತರ ಸಂಬಂಧ ಇದೆ ಸರ್. ಅದು ಸಂಬಂಧ ಇರೋದು ನಮ್ ತಂಗಿ ಹೇಳಿದ್ಲು ಸರ್. ನಮಗೆಲ್ಲಾ ಪ್ರೂಫ್ ಐತಿ ಸರ್ ನಮ್ ತಕ್ಕಿ. ಎಲ್ಲರಿಗೂ ಹೇಳ ಸಾಕಿ. ಹೇಳಿದ್ರೆ ಆಕೆ ಹೋಗಕ್ಕೆ ಇಷ್ಟ ಇದ್ದಲ್ಲ ಸರ್. ಇವ್ರ ತಂದೆ ತಾಯಿನೇ ಬಂದ್ ಕರ್ಕೊಂಡೋಗಿ ಮಾಡಿದ್ದು ಸರ್. ಅವರೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದೇ ಕರ್ಕೊಂಡ್ ಹೋಗ್ಯಾರ ಅಂತ ನಮಗ್ ಅನಿಸ್ತೈತ್ ಸರ್. ಹ್ಞೂ ಸರ್, ನಾವು ಹೋಗಿದೀವಿ ಸರ್. ನಿನ್ನೆ ಕೇಸ ತಗೋನಕ್ ಸರ್ ರೆಡಿ ಇಲ್ಲ ಸರ್. ಇದ್ ನಾವು ಒಳಗಿಂದೊಳಗೆ ತಡ್ರಿ ಅಂತಂದ್ ಎಷ್ಟೋ ತನ ಸರ್ 5 ಗಂಟೆ 6 ಗಂಟೆ ಬಾಡಿ ಕೊಟ್ರ ಸರ್. ರಾತ್ರಿ ಆಗಿರೋ ಕೇಸ್ ತಗೊಂಡೇ ಇಲ್ಲ ಸರ್ ಅವ್ರ ಕೇಸ್. ಬೆಳಗ್ಗೆ ನಾವು ಹೋದ್ಮೇಲೆ ಕೇಸ್ ತಗೊಂಡ್ರ ಸರ್. ಬಡ ಹೆಣ್ಮಕ್ಳಿಗೆ ಈ ತರ ಮಾಡಬೇಡ ಸರ್. ಮಕ್ಳು ಯಾಕಂದ್ರೆ ಕಷ್ಟಪಟ್ಟು ಓದಿಸಿ ಬಡ ಹೆಣ್ಮಕ್ಳು ಚೆನ್ನಾಗಿರ್ತಾರ ಅಂತಂದೇಳಿ ಕೊಟ್ಟಿರ್ತಾರೆ. ಇಂಥ ಮಿಂಡ್ರ್ ಕೊಡ್ತಾರ, ಈ ತರ ಮಾಡಬಾರ್ದು. ಗೌರ್ಮೆಂಟ್ ಎಂಪ್ಲಾಯ್ ಆಗಿರಲ್ಲ ಸರ್. ಅವ್ರ ತಂದೆ ತಾಯಿ ಅವ್ರು ಹೋಗಲ್ಲ. ಅವ್ರ ಮಕ್ಳಿಗೆ ಏನ್ ಪಾಠ ಮಾಡ್ತಾರ ಅವರು? ತನ್ನ ಮಕ್ಳನ್ನ ಚೆನ್ನಾಗಿ ಬೆಳೆಸಿಲ್ಲ ಅಂದ್ಮೇಲೆ ಅವ್ರು ಏನ್ ಪಾಠ ಮಾಡ್ತಾರೆ? ಇದನ್ನೆಲ್ಲ ಅವ್ರ ತಾಯಿನೇ ಸರ್ ಮೇನ್ ಕಾರಣ. ಅವ್ರ ತಾಯಿನೇ ಎಲ್ಲ ಮುಚ್ಚಿಟ್ಕೊಂಡ್ರ ಮಗನ ಬಗ್ಗೆ ಮಾಡ್ತಾ ಇದಾರ ಸರ್. ಯಾಕಂದ್ರೆ ಇವ್ರ ಕೈಲಿ ಏನಾಗಲ್ಲ. ಇವ್ರು ಬಡವ್ರು ಬೇಕಂತಾನೆ ಬಂದ್ರ ಸರ್. ಅವ್ರು ಈಗ ನಾವು 1 ವರ್ಷ ನಾವು ಕೊಡಲ್ಲ ಅಂತಾನೆ ಬಿಲ್ಕುಲ್ ಹೇಳಿದ್ದ ಅವ್ರಿಗೆ. ಅವ್ರು ಬಂದಾರ ಸರ್. ಮತ್ತೆ ಮಾಡ್ಕೊಂಡು ಈ ತರ ನಮ್ ತಂಗಿ ಮಾಡಿದಾರ ಸರ್. ಅವ್ರು ಅದಾರ ಸರ್. ಎಲ್ಲಾ ಸಪೋರ್ಟ್ ಐತ್ ಸರ್. ರಾಜಕೀಯ ಅವ್ರು ದುಡ್ಡಿದ್ರೆ ಅವ್ರಿಗೆ ಇರ್ಬೋದು ಸರ್. ಅವ್ರಿಗೆ ದುಡ್ಡು ಅದಾರೆ, ನಮಗೆ ಜನ ಐತ್ ಸರ್. ನಮಗೆ ಮಹಿಳಾ ಸಂಘಗಳು ಅದಾವೆ. ನಾವು ಮಹಿಳಾ ಸಂಘಕ್ಕೆ ಕೇಸ್ ಕೊಡ್ತೀವಿ. ಅವ್ರ ತಂದೆ ತಾಯಿ ಎಲ್ಲಿದ್ರೆ ನಾಳೆ ಅರೆಸ್ಟ್ ಆಗ್ಬೇಕು ಅಷ್ಟೇ. ಅವನ್ನ ಅರೆಸ್ಟ್ ಮಾಡ್ಯಾರ ಸರ್. ಅವನ್ನ ಸೇಫ್ಟಿಯಾಗಿ ಇಟ್ಟದಾರ ಸರ್. ಅವ್ರನ್ನ ಸೇಫ್ಟಿಯಾಗಿ ಕುರ್ಚಿ ಮೇಲೆ ಕುಂದ್ರಿಸಿದಾರ ಸರ್. ಅವನಿಗೆ ನನ್ ತಂಗಿ ಬಾಡಿಯಾಗಿ ಬಿದ್ದದಾಳೆ, ನನ್ನ ಹೆಂಡತಿ ಸತ್ತಾಳ ಅಂತ ಫೀಲಿಂಗೇ ಇಲ್ಲ ಸರ್ ಅವನಿಗೆ.
ಸ್ವಲ್ಪನೂ ಫೀಲಿಂಗ್ ಇಲ್ಲ ಅವನಿಗೆ. ಅಲ್ಲ ಅವ್ರೇನ್ ಹೇಳ್ತಾರೆ ಸುಸೈಡ್ ಅಂತ ಹೇಳ್ತಾರ ಅವ್ರು ಸೂಸೈಡ್ ಅಂತ ಅವ್ನು ಫಸ್ಟಿಗೆ ಅದ್ನೇ ಹೇಳಿ ಸರ್, ನಮ್ ತಂಗಿ ಸೂಸೈಡ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಸರ್. ಇಷ್ಟೆಲ್ಲ ಕಲ್ತು ಆಕಿ ಒಬ್ಳೆ ದುಡ್ದು ಎಲ್ಲ ಗಂಡ್ಸ್ ಇಂತ ಸಾಕಿ ದುಡ್ದು ಅಷ್ಟಕ್ಕಂದ್ ಇದು ಮಾಡಿದಾಳೆ ಆಕಿ. ಅವ್ರು ಹೇಳ್ಬೋದು ಸರ್, ನಾವ್ ಅದ್ನ ಒಪ್ಪಕ್ಕೆ ರೆಡಿ ಇಲ್ಲ. ಅವನೇ ಮಾಡ್ರ ಸರ್. ಅವ್ಡಿಗೆ ಯಾರು ಅಂತ ಗೊತ್ತಿಲ್ಲ ಸರ್, ಅವ್ರ ರಿಲೇಷನ್ ಅಂತ ಹೇಳಿದ್ರು ನಮಗೆ ಅವ್ಡಿಗೆ ಯಾರು ಅಂತ ಗೊತ್ತಿಲ್ಲ. ಆಕೆ ಹೇಳಿದ್ಲ ಅಕ್ಕ ಈ ತರ ಐತಕ್ಕ ಅಫೇರ್ ಐತಿ ಅಂತಾನೆ ಕೇಳಿದ್ದು. ಪ್ರೂಫ್ ಐತ್ ಸರ್, ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಪೊಲೀಸರಿಗೆ ಕೊಡಲ್ಲ ಸರ್, ನಾವು ಕೊಡಲ್ಲ. ಒಳಗೆ ಕೇಸ ತಗೊಳಕ್ ರೆಡಿ ಇಲ್ದವ್ರಿಗೆ ಅವ್ರಿಗೆ ಪ್ರೂಫ್ ಕೊಡೋಣ ಸರ್. ನಾವು ಯಾ ನಂಬಿಕೆ ಮೇಲೆ ಪ್ರೂಫ್ ಕೊಡ್ಬೇಕು ಅವ್ರಿಗೆ, ನಾವು ಕೊಡಲ್ಲ ಅವ್ರಿಗೆ ಪ್ರೂಫ್. ನಾಶ ಮಾಡ್ತಾರ ಸರ್ ಅವರು. ಕೇಸ ತಗೊಳಕ್ ರೆಡಿ ಇಲ್ಲ ಅಂದ್ಮೇಲೆ ಅವರು ಇನ್ನು ಪ್ರೂಫ್ ಕೊಟ್ರೆ ಇಟ್ಕೊಂತಾರೆ ಸರ್ ಅವರು. ನಾವು ಅವ್ರಿಗೆ ಪ್ರೂಫ್ ಕೊಡಲ್ಲ, ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಇದಕ್ ನ್ಯಾಯ ಸಿಗ್ಬೇಕು ಸರ್ ನಮಗೆ. ನಾವೇ ಸಂಘದವ್ರು ಅದಾರ ಸರ್, ನಮಗೆ ಸಂಘದವ್ರ ಇಲ್ಲ ಅನ್ನಂಗಿಲ್ಲ. ನಾವು ಸಂಘದ ಸದಸ್ಯನೇ, ಮಹಿಳಾ ಸಂಘದವ್ರ ಸರ್. ನಾವು ಮಹಿಳಾ ಸಂಘಕ್ಕೆ ಹೋಗಿ ಕೇಸ್ ಕೊಡ್ತೀವಿ ಸರ್. ನಾವು ಪ್ರತಿಭಟನೆ ಮಾಡಿ ಧರಣಿ ಮಾಡ್ತೇವೆ. ಇದಕ್ ನ್ಯಾಯ ಸಿಗ್ಬೇಕು ನಮಗೆ. ಬಡ ಹೆಣ್ಮಕ್ಳಿಗೆ ಈ ತರ ಆಗ್ಬಾರ್ದು. ಯಾಕಂದ್ರೆ ಮಕ್ಳನ್ನ ಕಷ್ಟಪಟ್ಟು 30-40 ವರ್ಷ ಸಾಕಿರ್ತಾರ ಸರ್ ಅವರು. ಯಾರಿಗೆ ಈ ತರ ಕಷ್ಟ ಬರಬಾರ್ದು ನಾವ್ ಹೇಳೋದು. ಇನ್ನು ಮುಂದೆ ಆ ತರ ಹಿಂಸೆ ಕೊಟ್ಟು ಸಾಯಿಸಿದೆ ನಾವು ನಮ್ ತಂಗಿನ. ನ್ಯಾಯ ಸಿಗ್ಲೇಬೇಕು ಇದಕ್ಕೆ. ಸರ್, ನಮಗೆ ಗೊತ್ತಿರೋ ಪ್ರಕಾರ ಮೊನ್ನೆ ನಾವು ಇಲ್ಲಿ ಫಂಕ್ಷನ್ ಇತ್ತು ಸರ್, ಫ್ರೆಂಡ್ ಒಂದು ಕಾರ್ಯಕ್ರಮದಲ್ಲಿ ನಾವು ಇದ್ವಿ. ನಮಗೆ ಸಡನ್ ಆಗಿ ಫೋನ್ ಬಂತು. ನಮ್ಮೂರಿನವ್ರೆ ಯಾರು ವಿಕ್ಕಿ ಅಂತೇಳಿ ಅವರು ಫೋನ್ ಮಾಡಿದ್ರು. ಹಿಂಗೆ ಕಾವ್ಯ ನಾವು ಹುಷಾರಿಲ್ಲ ಅಂತ ನೋಡಕ್ಕಂತ ಹೇಳಿ ಅವ್ರು ಕರ್ಸಿದ್ರು. ಆದ್ರೆ ಅಲ್ಲಿ ಸ್ಪಾಟ್ ಅಲ್ಲಿ ನಾವು ನೋಡಿದಾಗ ಸಡನ್ ಆಗಿ ಜೀವ ಬಿಡಿ ಆಳೋದು. ಅವನು ಬಿಟ್ಟಿದ್ದಾನೆ ಅಂತೇಳಿ ಏನೋ ಹೇಳಿದ್ರೆ ಹಾಸ್ಪಿಟ್ಲಿಗೆ ಸಡನ್ ಆಗಿ ಕರ್ಕೊಂಡು ಹೋಗಿದ್ದಾರೆ. ಇವ್ರು ಆಕ್ಚುಲಿ ಸ್ಪಾಟಲ್ಲಿ ಇದ್ದಾಗ, ಸ್ಪಾಟಿಗೆ ಹೋದಾಗ ತಿಮ್ಮೇಶ್ ಅಣ್ಣ ಮತ್ತೆ ಶಶಿಕಲಾ ಮತ್ತೆ ವಿಕ್ಕಿ ಇವರು 3 ಜನನ ಅಲ್ಲಿ ಸ್ಪಾಟಿಗೆ ಅವ್ರ ಮನೆ ಹತ್ರ ಪೊಲೀಸ್ ಇಲ್ಲಿ ಪೋಸ್ಟಲ್ ಕ್ವಾರ್ಟರ್ಸ್, ದೇವರಾಜ್ ಅರಸ್ ಬಡಾವಣೆ ಪೋಸ್ಟ್ ಆಫೀಸ್ ಕ್ವಾರ್ಟರ್ಸ್ ಅಲ್ಲೇ ಇದ್ರು ಸರ್. ನಾನು ಕೂಡ ಒಂದ್ಸರಿ ಅವ್ರನ್ನ ನಾನೇನೋ ಇಲ್ಲಿ ಚಿಕ್ಕಮ್ಮ ಅವ್ರ ಕರೆದಾಗ ಹೋಗಿದ್ದೆ ಸರ್, ನೋಡಿದ್ದೆ. ಅಲ್ಲೆಲ್ಲ ತುಂಬಾ ಸೈಲೆಂಟ್ ಏರಿಯಾ ಸರ್, ನೋಡಿದ್ದೆ. ಆದ್ರೆ ಅವನು ಸ್ಪಾಟಿಗೆ ಹೋದಾಗ, ಅವ್ನು ವಿಕ್ಕಿ ಅವರೆಲ್ಲ ಹೋದಾಗ, ವಿಕ್ಕಿ ನಮ್ಮ ಶಶಿಕಲಾ ಎಲ್ಲರೂ ಹೋಗಿದಾರಲ್ಲ, ಅವಾಗ ಅವನು ಅವರು ಕಾಲ್ನ ಹಿಡ್ಕೊಂಡು ಆಸ್ ಎ ಅವಳು ವೈಫ್ ಸರ್, ಹೆಂಡತಿ ಅದಾಳನ್ನ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡ್ಸ್ಕೋಬೇಕು ಅನ್ನೋ ಒಂದು ಇಲ್ಲ ಸರ್, ತುಂಬಾ ವೈಲೇಷನ್ ಮಾಡಿದಾನೆ. ಆಮೇಲೆ ಜೊತೆಗೆ ದರ ಅಂತ ಹೇಳಿ ಕೈ ಹಿಡ್ಕೊಂಡು ಕಾಲಾಗಿ ಎಳ್ಕೊಂಬಂದ ಸರ್. ಮೇಲಿದ್ದ ಅವ್ರ ಮೇಲ್ಗಡೆ ಮನೆ ಎಳ್ಕೊಂಬಂದಿದ್ದಾನೆ. ಎಳ್ಕೊಂಬಂದು ಕಾರಲ್ಲಿ ಹಾಕಿ ತಪ್ಸ್ಕೊಳಕ್ ಮಾಡಿದ ಸರ್. ಈ ತರ ಅಲ್ಲಿ ಇರ್ತಕ್ಕಂಥ ಬೇರೆ ರಿಲೇಷನ್ ಏನ್ ಹೇಳ್ತಾರೆ, ಇದು ಸ್ಟಾರ್ಟಿಂಗ್ ಸರ್ ಮೊನ್ನೆ ನೈಟ್ ಆ ತರ ಆಗಿದೆ ಸರ್, ಇದಾಯ್ತು. ಆಮೇಲೆ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ, ನಾವು ಕೂಡ ಮೊನ್ನೆ ನೈಟ್ 9:30 10 ಗಂಟೆ ಹಂಗೆ ಹೋದ್ವಿ ಸರ್. ಹೋದ್ರು ಕೂಡ ಅಲ್ಲಿ ನಾವು ಹೋಗಿ ಅವರಿಗೆ ಸ್ವಲ್ಪ 1-2 ಹೊಡೆತ ಹೊಡೆದದ್ ನಿಜ ಸರ್. ಹೊಡೆದು ಅವನಿಗೆ ಗಂಡನಿಗೆ ಹೊಡೆದು ಅವನ ಹತ್ರ ಇದ್ ಮಾಡಿ ಸಡನ್ ಆಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ವಿ. ಅವ್ರು ಪೊಲೀಸ್ ಏನಿದಾರಲ್ಲ ಇಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ PSI ಬಂದಿ ಮೇಲೆ ನಾವು ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ. 5-6 ಜನ ಸೇರ್ಕೊಂಡು ಚರ್ಚೆ ಮಾಡಿ ಈಗ ಒಂದು ಕೇಸನ್ನ ತಗೊಳ್ರಿ ಅಂತೇಳಿ ನಾವು ಇದು ಮಾಡಿದ್ವಿ. ಆದ್ರೆ ಅವರು ರಾಜಿ ಆಗ್ತೀರಾ ಅಥವಾ ಇನ್ನೊಂದು ಬೇರೆ ರೀತಿ ಏನಾರ ಕಮ್ಯುನಿಟಿ ಬರ್ತೀರಾ ಅಂತೇಳಿ ಈ ತರ ಒಂದು ನಮಗೆ ಆಮಿಷ ಇದ್ ಮಾಡಿದ್ರು ಸರ್. ಅವ್ರು ಹೇಳ್ತಿರೋದು, ಅವ್ರಿಗೆ ಫೋನ್ ಮಾಡಿದ್ರು ಸರ್, ಡಾಕ್ಟ್ರಿಗೆ ಫೋನ್ ಮಾಡಿ ಇನ್ನು ಕೋಟೆ ಬಂದಿಲ್ಲ, ಇವರೇ ಮುಂಚಿತವಾಗಿನೇ VSI ಇಲ್ಲ ಇದು ಸುಸೈಡ್ ಹಂಗೆ ಮಾಡ್ಕೊಂಡಿರೋದು ಅಂತೇಳಿ ಅವರು ಇಲ್ಲ ಮುಕ್ಕೊಂಡಿದ್ ಸರ್. ನಾವು ಹೋಗಿ ಹಾಸ್ಪಿಟಲ್ ಅಲ್ಲಿ ನೋಡಿದಾಗ ಮುಕ್ಕೊಂಡಿದ್ದು ಸರ್, ಬಾಡಿ ಮುಕ್ಕೊಂಡಿತ್ತು. ಬಟ್ ಅದು ಪೂರ್ತಿ ಅದು ಕೊಲೆನೇ ಸರ್, 99% ಕೊಲೆನೇ ಸರ್. ಆಕ್ಚುಲಿ ಅವಳು ತುಂಬಾ ಬಡ ಕುಟುಂಬದಿಂದ ಬಂದಿರತಕ್ಕಂತ ಅವಳು ವ್ಯಕ್ತಿ. ಸ್ಟಾರ್ಟಿಂಗ್ ಇದನ್ನು ಬಹಳ ಇಲ್ಲಿ ಊರಲ್ಲಾದ್ರೂ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ತುಂಬಾ ಸೈಲೆಂಟ್ ಇರೋದು. ನಾನ್ ನೋಡಿರೋ ಪ್ರಕಾರ ನಾವು ಮದುವೆ ಕೂಡ ನಾವು ಹೋಗಿದ್ವಿ ಸರ್. ಮದುವೆ ಆಗಿಲ್ಲ ನೋಡಿದೀವಿ. ತುಂಬಾ ಬಡವರಾದ್ರೆ ಪರವಾಗಿಲ್ಲ, ರೊಟ್ಟಿ ಸುಟ್ಟು ಜೀವನ ಮಾಡ್ಕೊಂಡು ಒಂದು 1/2 ಎಕರೆ ಹೊಲ ಇದೆ ಸರ್. ಈಗಿನ ವಾತಾವರಣದಲ್ಲಿ ನೋಡಿದೀರಾ, ಈ ಮೆಕ್ಕೆಜೋಳ ಅವೆಲ್ಲ ನೋಡ್ಕೊಂಡ್ರೆ ಅದು ಇನ್ನೂ ಆಗ್ತಾರೆ, ಅದು ಮೈ ಮೇಲೆ ಬರುತ್ತೆ. ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ. ಸಾಲ ಮಾಡ್ಕೊಂಡು ಅಂತದ್ರಲ್ಲೂ ಕೂಡ ಸುಮಾರು ಒಂದು 15-20 ಲಕ್ಷ ಸರ್, ಸುಮಾರು ಒಂದು 15-20 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ನಮಗ್ ಗೊತ್ತಿರೋ ಪ್ರಕಾರ
ಮದುವೆ ಮಾಡಿಕೊಟ್ರಿ ಸರ್. ಯಾಕಂದ್ರೆ ಒಳ್ಳೆ ಕುಟುಂಬ ಸಿಕ್ಕಿದೆ, ಒಳ್ಳೆ ಮನೆ ಸಿಕ್ಕಿದೆ, ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ, ತಂದೆ ತಾಯಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಅಂತ ಹೇಳಿ ಒಂದು ಮಾಡ್ಕೊಂಡು ಕಷ್ಟಪಟ್ಟು ಅವರು ರೊಟ್ಟಿ ಸುಟ್ಟು ಜೀವನ ಮಾಡಿ ಅದರಲ್ಲಿ ಬಂದಿರತಕ್ಕಂಥ ಜೀವನ ಮಾಡ್ಕೊಂಡು, ಬಟ್ ಅದ್ರಲ್ಲಿ ಏನೂ ಆಗಿಲ್ಲ ಸರ್. ತುಂಬಾ ಎಲ್ಲ ಸಾಲನೇ, ಇಷ್ಟು ಸಾಲ ಮಾಡೇನೆ ನಮಗೆ ಗೊತ್ತಿರೋ ಪ್ರಕಾರ ಮದುವೆ ಮಾಡ್ಕೊಟ್ಟಿದ್ದಾರೆ ಸರ್. ಬಹಳ ಬಡವರಿದ್ದಾರೆ ಸರ್. ಶಿಕ್ಷೆ ಆಗ್ಬೇಕು ಸರ್. ಶಿಕ್ಷೆ ಆಗಿಲ್ಲ ಅಂತಂದ್ರೆ ನಾವು ಎಲ್ಲಿ ತಕ್ಕ ಹೋಗಕ್ ರೆಡಿ ಇದೆ ಸರ್. ನಾವು ಇಲ್ಲಿದ್ದ ಈ ಕೋರ್ಟ್ ಆಗಿಲ್ಲ ಅಂದ್ರೆ ಹೈಕೋರ್ಟಿಗೆ ಹೋಗಕ್ ರೆಡಿ ಇದೀವಿ, ಇಲ್ಲ SP ಆಫೀಸ್ಗೆ ಹೋಗಿ ಧರಣಿ ಮಾಡಕ್ಕೂ ರೆಡಿ ಇದೀವಿ, ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಕ್ಕೂ ರೆಡಿ ಇದೀವಿ, ಮಹಿಳಾ ಆಯೋಗಕ್ಕೆ ಹೋಗಕ್ಕೂ ರೆಡಿ ಇದೀವಿ. ಮನೆಯವರ ಒಪ್ಪಿಗೆಯ ಮೇರೆಗೆ ಅದ್ಧೂರಿಯಾಗಿ ಮದುವೆಯಾಗಿತ್ತು ಈ ಜೋಡಿ. ಚೆನ್ನಾಗೂ ಬಾಳ್ತಾ ಇದ್ರು. ಆದ್ರೆ ಈಗ ಏಕಾಏಕಿ ಕಾವ್ಯ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವುದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಆಕೆ ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಆಕೆಯನ್ನ ಕೊಲೆ ಮಾಡ್ಲಾಯ್ತಾ? ಇದು ಕಾಡ್ತಾ ಇರುವಂತಹ ಪ್ರಶ್ನೆ. ಕಾವ್ಯ ಕುಟುಂಬಸ್ಥರು ಕಾವ್ಯಾಳನ್ನ ಕೊಲೆ ಮಾಡಲಾಗಿದೆ ಎನ್ನುವಂಥ ಆರೋಪವನ್ನ ಮಾಡ್ತಿದ್ದಾರೆ. ಪತಿ ಮನುವೇ ಆಕೆಯ ಹತ್ಯೆಯನ್ನ ಮಾಡಿದ್ದಾನೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ. ಅದಕ್ಕೆ ಅವ್ರು ಕೊಡ್ತಾ ಇರುವಂತಹ ಕಾರಣ, ಕಾವ್ಯಾಳ ಪತಿ ಮನುಗೆ ಅಕ್ರಮ ಸಂಬಂಧ ಇತ್ತು. ಆ ಕಾರಣಕ್ಕಾಗಿ ತನ್ನ ಪತ್ನಿಗೆ ಆತ ಕಿರುಕುಳವನ್ನ ಕೊಡ್ತಾ ಇದ್ದ, ವರದಕ್ಷಿಣೆ ಕಿರುಕುಳವನ್ನು ಆತ ನೀಡ್ತಾ ಇದ್ದ. ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ, ತನ್ನ ಪತಿ ಹೊಂದಿದ್ದಂತಹ ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಕಾವ್ಯ ದಾಖಲೆಯನ್ನ ಕೂಡ ಸಂಗ್ರಹಿಸಿದ್ಲು. ಅನ್ಯ ಯುವತಿಯ ಜೊತೆ ನಡೆಸಿದ್ದಂತಹ ಸಂದೇಶಗಳ ಸ್ಕ್ರೀನ್ ಶಾಟ್ಗಳು ಕೂಡ ನಮ್ಮ ಜೊತೆ ಇವೆ. ಅವೆಲ್ಲವನ್ನ ಕಾವ್ಯ ಪೆನ್ ಡ್ರೈವ್ ಒಂದರಲ್ಲಿ ಸಂಗ್ರಹಿಸಿಟ್ಟಿದ್ಲು. ಆ ಪೆನ್ ಡ್ರೈವ್ ಅನ್ನ ತವರಿನಲ್ಲಿ ತನ್ನ ತಮ್ಮನ ಬ್ಯಾಗ್ನಲ್ಲಿ ಕಾವ್ಯ ಇಟ್ಟಿದ್ಲಂತೆ. ತವರು ಮನೆಯಿಂದ ವರದಕ್ಷಿಣೆ ತರುವಂತೆ ಪತಿ ಮನು ಕಿರುಕುಳವನ್ನ ಕೊಡ್ತಿದ್ದ ಅನ್ನುವಂಥ ಆರೋಪ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, 2 ವರ್ಷಗಳ ಹಿಂದೆ ಅದ್ದೂರಿ ಮದುವೆ, ಇಬ್ಬರಿಗೂ ಕೂಡ ಒಪ್ಪಿಗೆ ಇತ್ತು, ಬಹಳ ಖುಷಿಯಿಂದ ಮದುವೆ ಕಾಲಿಟ್ಟಿದ್ದಾರೆ ಅನ್ನೋದಕ್ಕೆ ಪ್ರೀ ವೆಡ್ಡಿಂಗ್ ವಿಡಿಯೋ, ಆ ಪ್ರೀ ವೆಡ್ಡಿಂಗ್ ಶೂಟ್ ನ ವಿಡಿಯೋ ಸಾಕ್ಷಿಯನ್ನ ನೀಡ್ತಾ ಇದೆ. ಬಟ್ 2 ವರ್ಷಗಳಲ್ಲಿ ಏನಾಯ್ತು? ಏನಿದು ಅಕ್ರಮ ಸಂಬಂಧದ ಆರೋಪ? ಜೊತೆಗೆ ಕಾವ್ಯ ಮೃತದೇಹ ಪತ್ತೆಯಾಗಿದ್ದು ಯಾವ ಸ್ಥಿತಿಯಲ್ಲಿ? ಏನ್ ಮಾಹಿತಿ ಸಿಗ್ತಾ ಇದೆ? ಈ ಘಟನೆ ನಡೆದಿರುವಂತದ್ದು ದಾವಣಗೆರೆ ತಾಲೂಕಿನ ಮಂಡ್ಲೂರು ಗ್ರಾಮದಲ್ಲಿ. ಏನು ಕಾವ್ಯ ಅಂತ ಯುವತಿ ಮತ್ತು ಮನು ಅನ್ನೋರ ಜೊತೆ ಮದುವೆಗಿರುತ್ತೆ. ಮನು ಅವರ ಮನೆಯಲ್ಲೇನೆ ಹೊದಿಗೆರೆ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿ ವಾಸವಾಗಿರ್ತಾರೆ. ಈ ಹೊದಿಗೆರೆಯಲ್ಲಿ ವಾಸವಾದಂತಹ ಸಮಯದಲ್ಲಿ 2 ವರ್ಷದಿಂದ ಅನ್ಯೋನ್ಯವಾಗಿ ಸಂಸಾರವನ್ನ ಮಾಡ್ತಾ ಇರ್ತಾರೆ. ಆದ್ರೆ ತಂದೆ ತಾಯಿಗೆ ತವ್ರ ಮನೆಗೆ ಗಂಡ ಹೆಂಡತಿ ತುಂಬಾ ಚೆನ್ನಾಗಿದೆ, ಅನ್ಯೋನ್ಯವಾಗಿದ್ದಾರೆ ಅಂತ ಅನ್ನೋದು ಮಾಹಿತಿ ಇರುತ್ತೆ. ಆದ್ರೆ ಇತ್ತೀಚೆಗೆ ಗಂಡ ಬೇರೆ ಒಂದು ಯುವತಿ ಜೊತೆ ಅಕ್ರಮವಾದಂತಹ ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಒಂದು ಮಾಹಿತಿಯನ್ನ ತವ್ರ ಮನೆಗೆ ನೀಡಿರ್ತಾರೆ. ಜೊತೆಗೆ ಅದರ ಬೇಕಾದಂತಹ ಸಾಕ್ಷಿಗಳನ್ನ ಕಲೆ ಹಾಕಿ ಅದನ್ನ ಪೆಂಡ್ರೈವ್ ನಲ್ಲಿ ಇಟ್ಟು ಅದನ್ನ ತವ್ರ ಮನೆಗೆ ಕೊಟ್ಟು ಅದ್ರ ಬಗ್ಗೆ ಅಂದ್ರೆ ರಾಜ್ಯ ಪಂಚಾಯತಿ ಆಗ್ಲಿ ಅಥವಾ ಇದ್ರ ಬಗ್ಗೆ ದೂರನ್ನ ದಾಖಲಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಈ ವೇಳೆ ಇದು ಅಂದ್ರೆ ಈ ಯುವತಿ ಕಾವ್ಯದ ಒಂದು ಮೃತದೇಹ ಪತ್ತೆ ಆಗುತ್ತೆ. ಅಂದ್ರೆ ಅದೇ ಗ್ರಾಮದ ಹೊದಿಗೆರೆ ಅವರ ಮನೆಯಲ್ಲಿ ಏಕಾಏಕಿ ಕಾವ್ಯ ಮೃತಪಡ್ತಾಳೆ. ಕಾವ್ಯ ಏಕೆ ಮೃತಪಡ್ತಾಳೆ? ಅದು ಹುಷಾರಾಗಿದ್ದು, ಚೆನ್ನಾಗಿದ್ದು, ಎಲ್ಲ ಗಟ್ಟಿಮುಟ್ಟಾಗಿದ್ದಂತೂ 26 ವರ್ಷದ ಯುವತಿ ಹೇಗೆ ಸಾಯೋಕೆ ಸಾಧ್ಯ? ಅದು ಈ ರೀತಿಯಾಗಿ ಅಂತ ಹೇಳಿ ಅವ್ರಿಗೆ ಯಾವುದೇ ರೀತಿ ಅಂತ ಇರ್ಲಿಲ್ಲ, ಏನಿಲ್ಲ. ಇದು ವ್ಯವಸ್ಥಿತವಾಗಿ ಕೊಲೆಯನ್ನ ಮಾಡಿದಾರ ಅಂತ ಹೇಳಿ ಸಂಬಂಧಿಕರು, ಏನು ಮಂಡ್ಲೂರು ಗ್ರಾಮದ ತವರು ಮನೆ ಸಂಬಂಧಿಕರೆಲ್ಲ ಬಂದು ದಾವಣಗೆರೆ ಪೊಲೀಸ್ ಠಾಣೆಗೆ ಒಂದು ಮುತ್ತಿಗೆಯನ್ನು ಹಾಕಿ ಆಕ್ರೋಶವನ್ನು ಪಡಿಸ್ತಾರೆ. ಇದು ವ್ಯವಸ್ಥಿತವಾಗಿರುವಂತಹ ಕೊಲೆ. ಯುವಕ ಬೇರೆ ಯುವತಿ ಜೊತೆ ಒಂದು ಅಕ್ರಮವಾದಂತಹ ಸಂಬಂಧವನ್ನು ಇಟ್ಕೊಂಡಿದ್ದ. ಹೀಗಾಗಿ ಈ ರೀತಿಯಾದಂತ ವ್ಯವಸ್ಥಿತವಾಗಿ ಸಂಚಲನ ಮಾಡಿ ಕೊಲೆಯನ್ನ ಮಾಡಿದ್ದಾರೆ ಮತ್ತು ವರದಕ್ಷಿಣೆಗಾಗಿ ಪೀಡಿಸಿದ್ದ ಅನ್ನೋ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿರುವಂತದ್ದು. ಪೊಲೀಸರು ಕೂಡ ಈ ಬಗ್ಗೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ದಾವಣಗೆರೆಯ ಮಹಿಳಾ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಎಲ್ಲ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಯುವತಿಗೆ ಏನಾದ್ರೂ ಸಮಸ್ಯೆ ಆಗಿ ಮೃತಪಟ್ಟಲ ಅಥವಾ ಪೋಷಕರು ಏನು ಆರೋಪಿಸುವಂತೆ ಅವರೇ ಏನಾದ್ರು ಕೊಲೆ ಮಾಡಿದ್ರು ಅನ್ನೋ ಬಗ್ಗೆ ಎಲ್ಲ ಆಂಗಲ್ ಅಲ್ಲಿ ತನಿಖೆ ನಡೀತಾ ಇದೆ. ನಿನ್ನೆ ಏಕಾಏಕಿ ಅವರ ಮೃತದೇಹ ಪತ್ತೆಯಾಗಿರೋದ್ರಿಂದ ಮತ್ತು ಹುಷಾರಾಗಿದ್ದವಳು ಡೆತ್ ಆಗಿರೋದ್ರಿಂದ ಇದು ವ್ಯವಸ್ಥಿತವಾಗಿ ಕೊಲೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಹದೇವ್ ತಮ್ಮೆಲ್ಲ ಡೀಟೇಲ್ಸ್ಗೆ.